ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್, ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಹೇಳುವಂಥ ಒಂದು ಬಹುಮುಖ್ಯವಾದ ಒಂದು ಈ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಬರುವಂತಹ ಕಾಯ್ದೆ, ವರ್ಗಾವಣೆಯ ಲಿಖಿತಗಳ ಅಧಿನಿಯಮ ಹೇಳುವಂಥ ಒಂದು ಆ್ಯಕ್ಟ್. ಇದರಲ್ಲಿ ನಾವು ಬರುವಂತಹ ಸಾಮಾನ್ಯವಾಗಿ ಕೇಳುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಒಂದು 30 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ, ಸ್ವಲ್ಪ ಡೀಟೇಲ್ ಆಗಿ, ಹಾಗೆ ಎಷ್ಟು ರೆಲೆವೆಂಟ್ ಬೇಕೋ ಅಷ್ಟು ಸೆಕ್ಷನ್ ಸಮೇತ ಈ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಯಾಕೆಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ಗೆ ಈ ಎಲ್ಲ ಒಂದು ಕ್ವಶನ್ಸ್ಗಳು ಅಥವಾ ಸೆಕ್ಷನ್ಸ್ಗಳು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಬಹುದು ಅಂತಲೇ ನಮಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ತಪ್ಪದೆ ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಕೂಡ ಸಾಲ್ವ್ ಮಾಡಿ, ಇದರಲ್ಲಿ ಬರುವಂಥ ಸೆಕ್ಷನ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಹಾಗೆ ಮುಂದೆ ಈ ಜುಡಿಷಿಯರಿ ಎಕ್ಸಾಮ್ಸ್ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಆ್ಯಕ್ಟ್ ಮೇಲೆ, ವರ್ಗಾವಣೆಯ ಲಿಖಿತಗಳ ಅಧಿನಿಯಮ, ಈ ಒಂದು ಆ್ಯಕ್ಟ್ ಮೇಲೆ ಹೇಗೆ ಪ್ರಶ್ನೆಗಳು ಬಂದಿವೆ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ, ಹಾಗೆ ಮುಂದೆ ಕೇಳ್ಬೋದು ಹೇಳುವಂಥ ಒಂದು ಸಾಮಾನ್ಯವಾದ ಒಂದು ಪರಿಕಲ್ಪನೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಮೈನರ್ ಆ್ಯಕ್ಟ್ಸ್, ಈಗ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಮೇಲೆ ಆಯಿತು, ಹಾಗೆ ಮುಂದೆ ಲಿಮಿಟೇಷನ್ ಆ್ಯಕ್ಟ್ ಮೇಲೆ ಮಾಡ್ತೇನೆ, ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮಾಡಿದ್ದೇನೆ. ಸೊ ಅದನ್ನೆಲ್ಲವೂ ಕೂಡ ಸರಿಯಾಗಿ ರೆಫರ್ ಮಾಡಿ, ಇದೇ ಒಂದು ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲಲ್ಲಿ ಇದರಲ್ಲಿದೆ. ಹಾಗೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2021 ಇಸ್ವಿಯ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದಾನೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 16ನೇ ಒಂದು ಏನು ಕ್ವಶನ್ ಪೇಪರ್ ಇತ್ತು ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ನಾವು ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ ಅಷ್ಟು ನಮಗೆ ಒಂದು ಪ್ರಭುತ್ವ ಬರ್ತಾ ಹೋಗುತ್ತೆ, ಆ ಒಂದು ಭಾಷೆ ಹಾಗೆ ಆ ಒಂದು ಕಾನೂನಿನ ಜ್ಞಾನದ ಮೇಲೆ ಹಿಡಿತ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಒಂದೊಂದಾಗೆ. ಈ ವರ್ಗಾವಣೆಯ ಲಿಖಿತ ಪತ್ರಗಳ ಅಧಿನಿಯಮ 1881 ಇಸ್ವಿಯಲ್ಲಿ, ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಆಫ್ 1881, ಇದ್ರ ಬಗ್ಗೆ ಸರಿಯಾಗಿ ನೋಡ್ತಾ ಹೋಗೋಣ. ಸೊ ಇನ್ನೂ ಒಂದು ಬಹಳ ಮುಖ್ಯವಾದೊಂದು ಫೀಚರ್ ಏನಂತಂದರೆ, ಅನ್ಅಕಾಡೆಮಿಯಲ್ಲಿ ಸ್ಟಡಿ ಮೆಟೀರಿಯಲ್ ಲಭ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರದ್ದೊಂದು ಫೀಚರನ್ನು ನೀವು ಅವೇಲ್ ಮಾಡ್ಕೊಳ್ಬೋದು. ಯಾರ್ಯಾರು ಪ್ಲಸ್ ಸಬ್ಸ್ಕ್ರೈಬರ್ಸ್ ಹಾಗೆ ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅವರೆಲ್ಲರಿಗೂ ಕೂಡ ಡಿಜಿಟಲಿ ಒಂದು ಅವೈಲೇಬಿಲಿಟಿ ಸಿಗುತ್ತೆ. ಹಾಗೆ ಇನ್ನೂ ಒಂದು ನಾನು ನಿಮಗೆ ಹೇಳಲಿಕ್ಕೆ ಹೋದರೆ, ಈ ಪ್ರೈಸ್ ಹೈಕ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಪ್ರೈಸ್ ಹಾಕೋಕ್ಕಿಂತ ಮುಂಚೆ ಮತ್ತು ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ಈ ಒಂದು ರಿಪಬ್ಲಿಕ್ ಡೇ ಅವಸರದಲ್ಲಿ ಏನು ಗಣರಾಜ್ಯೋತ್ಸವ ದಿನ ಬರ್ತಾ ಇದೆ ಜನವರಿ 26ಕ್ಕೆ, ಆ ಒಂದು ನಿಟ್ಟಿನಲ್ಲಿ 20% ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಆ 20% ಪ್ರೈಸ್ ಡ್ರಾಪ್ ಆಗೋದಕ್ಕೆ ನೀವು ಒಟ್ಟಾರೆಯಾಗಿ ಬಹಳಷ್ಟು ಸೇವಿಂಗ್ಸ್ ಮಾಡ್ಬೋದು ಈ ಅವಧಿಯಲ್ಲಿ ನೀವು ಪರ್ಚೇಸ್ ಮಾಡಿದರೆ. ಅದರದ್ದೆಲ್ಲ ಡೀಟೇಲ್ಸನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ, ಸರಿಯಾಗಿ ವಿಡಿಯೋ ಕೊನೆ ತನಕ ನೋಡಿ. ಆದರೆ ಫಸ್ಟ್ ನಾವು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿ ಆಮೇಲೆ ಬರುವಂಥ ಎಕ್ಸೈಟಿಂಗ್ ಫೀಚರ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಮೊದಲಿಗೆ ನೋಡಿ, ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್. ಯಾವಾಗ ಇದು ಜಾರಿಗೆ ಬಂತು? 9th December 1881, B 19th December 1881, C 1st March 1882 ಆ್ಯಂಡ್ D ನನ್ ಆಫ್ ದಿ ಅಬೌವ್. ಇಲ್ಲಿ ಕಾಣುವಂಥ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಅಂತ ನಾವು ಕೇಳುವಂಥದ್ದು. ಸೊ ಯಾವಾಗಲೂ ಎನ್ಫೋರ್ಸ್ ಬಂತು ಹೇಳಂತ ನೋಡಬೇಕು. ಈಗ 1881 ಅಂತ ಇದೆ, ಆದರೆ ಜಾರಿಗೆ ಬಂದಿದೆ ಯಾವಾಗ? ಅದು 1st March of 1882. 1st March of 1882 ಈ ಒಂದು ಕಾನೂನು ಜಾರಿಗೆ ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಟರ್ಮ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಡಿಫೈನ್ಡ್ ಇನ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಆಫ್ 1881 ಅಂಡರ್ ಎ ಸೆಕ್ಷನ್ 12, ಬಿ ಸೆಕ್ಷನ್ 13, ಸಿ ಸೆಕ್ಷನ್ 13A, ಡಿ ಸೆಕ್ಷನ್ 13B. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹೇಳುವಂಥ ಒಂದು ಈ ವರ್ಗಾವಣೆಯ ಲಿಖಿತಗಳು ಅಂದರೆ ಯಾವ ಒಂದು ಕಲಮಿನ ಅಡಿಯಲ್ಲಿ ಅದರದ್ದು ಡೆಫಿನೇಷನನ್ನು ಕೊಟ್ಟಿದ್ದಾರೆ ಅಂತ. ಸೊ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿಗೆ ಉದಾಹರಣೆಗೆ ಯಾವಾಗಲೂ ಹಲವಾರು ಆ್ಯಕ್ಟ್ಗಳಲ್ಲಿ ಡೆಫಿನೇಷನ್ ಡಿಫೈನಿಂಗ್ ಕ್ಲಾಸ್ ಅಂದರೆ ಸೆಕ್ಷನ್ 2 ಅಂತ ಹೇಳ್ಬಿಡ್ತೇವೆ, ಸೆಕ್ಷನ್ 2 ಅಥವಾ ಸೆಕ್ಷನ್ 3 ಇರುತ್ತೆ. ಆದರೆ ಈ ಒಂದು ಆ್ಯಕ್ಟಲ್ಲಿ ಹಾಗಲ್ಲ. ಇದರಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅದರಲ್ಲಿ ಬರುವಂಥದ್ದು ಬೇರೆ ಬೇರೆ, ಈಗ ಸೆಕ್ಷನ್ 7, 8, 9, 10 ಅದೆಲ್ಲವೂ ಕೂಡ ಬೇರೆ ಬೇರೆ ಪದ ಪ್ರಯೋಗಗಳು ಅದನ್ನು ಡಿಫೈನ್ ಮಾಡುವಂಥ ಸೆಕ್ಷನ್ಸ್ಗಳೇ ಇರುವಂಥದ್ದು. ಹಾಗಾಗಿ ಸೆಕ್ಷನ್ 13 ಹೇಳುವಂಥದ್ದು ಏನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದರೆ ಏನು ಅಂದರೆ, ಆ್ಯಕ್ಚುಲಿ ಇದೊಂದು ಸ್ವಲ್ಪ ಡೀಟೇಲ್ ಆಗಿರುವಂಥ ಸೆಕ್ಷನ್ನೇ. ಇದರಲ್ಲಿ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಒಂದು ಪ್ರಾಮಿಸರಿ ನೋಟ್ ಆಗ್ಬೋದು, ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು, ಅಥವಾ ಚೆಕ್ ಆಗ್ಬೋದು. ಯಾವುದು ಪೇಬಲ್ ಆ್ಯಟ್ ಆರ್ಡರ್ ಅಥವಾ ಪೇಬಲ್ ಆ್ಯಟ್ ಬೇರರ್ ಹೇಳುವಂಥ ಆಪ್ಷನ್ ಇರುತ್ತೆ. ಅಂಥ ಎಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳು ಇಲ್ಲಿ ಈ ಮೂರರಲ್ಲಿ ಯಾವುದ್ಯಾವುದು ಪೇಬಲ್
ಬೈ ಆರ್ಡರ್, ಪೇಬಲ್ ಬೈ ಬೇರರ್ ಅಂತ ಇರುತ್ತೆ, ಅದೆಲ್ಲವೂ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳಂತ ಕರೆಸ್ಕೊಳ್ಳುತ್ತೆ. ಹಾಗೆ ಇನ್ನೂ ಎಕ್ಸ್ಪ್ಲನೇಷನ್ಸ್ಗಳು ನಾವು ಹಲವಾರು ಕಾಣ್ಬೋದು. ಪೇಯಬಲ್ ಟು ಆರ್ಡರ್ ಅಂದರೆ ಏನು, ಪೇಯಬಲ್ ಟು ಬೇರರ್ ಅಂದರೆ ಏನು, ಪೇಯಬಲ್ ಟು ಆರ್ಡರ್ ಆಫ್ ಅ ಸ್ಪೆಸಿಫೈಡ್ ಪರ್ಸನ್ ಅಂದರೆ ಏನು ಹೇಳುವಂಥ ಎಕ್ಸ್ಪ್ಲನೇಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಜಾಯಿಂಟ್ಲಿ ಕೂಡ ಕೊಡ್ಬೋದು ಪೇಯಿಸಿಗೆ, ಅಥವಾ ಆಲ್ಟರ್ನೇಟಿವ್ಲಿ ಅಥವಾ ಕೊಡ್ಬೋದು, ಅಥವಾ ಒನ್ ಆಫ್ ಸೆವ್ರಲ್ ಪೇಯಿಸಿಗೂ ಕೊಡ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ತುಂಬ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ಅಂತ ಹೇಳ್ಬೋದು. ಸೆಕ್ಷನ್ 13 ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. When a negotiable instrument is delivered conditionally or for a special purpose as a collateral security or for safe custody only and not for the purpose of transferring absolute property, it is called A. fictitious bill, B. inchoate instrument, C. escrow and D. clean bill. ಇದರಲ್ಲಿ ನಾವೇನಂತ ಕಾಣ್ಬೋದು, ಯಾವುದಾದ್ರೂ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಅದು ಕೊಲ್ಲಾಟ್ರಲ್ ಪರ್ಪಸ್ಗೆ ಕೊಡುವಂಥದ್ದು, ಆಬ್ಸಲ್ಯೂಟ್ ಆಗಿ ಒಬ್ಬರಿಗೆ ಕೊಡಬೇಕು ಹೇಳೋಂಥ ಪರ್ಪಸ್ಸಿಗಲ್ಲ, ಅದರ ಒಂದು ಸೆಕ್ಯೂರಿಟಿ, ಒಂದು ಸೇಫ್ ಕಸ್ಟಡಿಗೆ ಅಂತ ಕೊಟ್ಟಾಗ ಅದು ಯಾವ ಥರ, ಯಾವ ರೀತಿಯ ಬಿಲ್ ಆಗಿರುತ್ತೆ ಅಂತ ಕೇಳುವಂಥದ್ದು. ಅದು ನಾವು ನೋಡುವಂಥದ್ದಾದರೆ ಅದು ಎಸ್ಕ್ರೋ ಅಂತ ಹೇಳಿಸ್ಕೊಳ್ತೇವೆ. ಎಸ್ಕ್ರೋ ಅದು ಯೂಶ್ವಲಿ ಇಂಗ್ಲೀಷ್ ಲಾಲಿ ಇರುವಂಥದ್ದು ಹೆಚ್ಚಾಗಿ. ಯಾವುದಾದ್ರು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಪರ್ಪಸ್ಗೆ ಉಪಯೋಗಿಸೋಂಥದ್ದಿದ್ರೆ, ಸೇಫ್ ಕಸ್ಟಡಿಗೆ ಉಪಯೋಗಿಸೋಂಥದ್ದು ಇರುವಂಥದ್ದಿದ್ರೆ ಅಂಥ ಎಲ್ಲ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಎಸ್ಕ್ರೋ ಅಂತ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ 4ನೇ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಾಮಿಸರಿ ನೋಟ್ ವೆನ್ ಎ ಸೈನ್ಸ್ ದಿ ಇನ್ಸ್ಟ್ರೂಮೆಂಟ್? ನೋಡಿ, ಇದು ಸೆಕ್ಷನ್ 4 ಬರುವಂಥ ಹಲವಾರು ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದಾರೆ. ಆ ಎಲ್ಲ ಇಲಿಸ್ಟ್ರೇಷನ್ಸ್ಗಳನ್ನ ಸರಿಯಾಗಿ ನೋಡಿ. ಫಸ್ಟ್ ಆಫ್ ಆಲ್, ಎ. I promise to pay B or order rupees 10,000 on demand. B. Mr. B, I owe you rupees 10,000. C. I promise to pay B rupees 10,000 and such other sums which shall be due to him. D. I promise to pay B on his request of rupees 10,000 on the death of X. ಇಲ್ಲಿ ನಾವು ಏನು ಕಾಣ್ಬೋದು, ಯಾವ ಒಂದು ಕಂಡಿರುವಂಥ ಒಂದು ಏನು ಅಂಡರ್ಟೇಕಿಂಗ, ಆರ್ಡ್ರ, ಯಾವುದೋ ಒಂದು ಎಕ್ಸಾಂಪಲ್ ಮೂಲಕ ಇರುವಂಥದ್ದು. ಇದರಲ್ಲಿ ಯಾವುದು ಪ್ರಾಮಿಸರಿ ನೋಟ್ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ಬರುವಂಥದ್ದು ನೋಡಿ. ಫಸ್ಟ್ ಒನ್ನು ಪ್ರಾಮಿಸರಿ ನೋಟ್ ಡೆಫಿನಿಷನ್ನ ನಾವು ನೋಡಲಿಕ್ಕೆ ಹೋದರೆ ಅಲ್ಲಿ ಇಲ್ಲಸ್ಟ್ರೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಪ್ರಾಮಿಸರಿ ನೋಟಲ್ಲಿ ಸೆಕ್ಷನ್ 4 ಕೊಟ್ಟಿರುವಂಥ ಇಲ್ಲಸ್ಟ್ರೇಷನ್ಸ್ಗಳು, ಸೆಕ್ಷನ್ 4ನ ಇಲ್ಲಸ್ಟ್ರೇಷನ್ಸ್ಗಳಲ್ಲಿ ಹಲವಾರು ಇಲ್ಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಪ್ರಾಮಿಸರಿ ನೋಟ್ ಅಂದರೆ ಇಟ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಆಯಿತಾ, ವಿಚ್ ಇಸ್ ನಾಟ್ ಅ ಬ್ಯಾಂಕ್ ನೋಟ್ ಆರ್ ಕರೆನ್ಸಿ ನೋಟ್. ಯಾವುದು ಬ್ಯಾಂಕ್ ನೋಟ್ ಅಲ್ಲ, ಕರೆನ್ಸಿ ನೋಟ್ ಅಲ್ಲ, ಇವುಗಳನ್ನು ಹೊರತುಪಡಿಸಿ ವಿಚ್ ಈಸ್ ಆ್ಯನ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್. ಮೇಯ್ನಾಗಿ ಏನು, ಕಂಡೀಷನ್ ಇರಬಾರ್ದು, ಹಾಗೆ ಒಂದು ಅಂಡರ್ಟೇಕಿಂಗ್, ನಾನು ನಿಮಗೆ ಇಷ್ಟು ಹಣ ಕೊಡ್ತೇನೆ ಹೇಳುವಂಥ ಒಂದು ಆ ಅಂಡರ್ಟೇಕಿಂಗ್ ಇರಬೇಕು. ಸೊ ಆ ಅಂಡರ್ಟೇಕಿಂಗ್ ಇರುವಾಗ, ವೆನ್ ದೇರ್ ಇಸ್ ಅನ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್, ಆವಾಗ ನಾವೇನಂತ ಕಾಣ್ತೇವೆ, ಓಕೆ ನೋಡಿ. ಫಸ್ಟ್ ಒನ್, ಐ ಪ್ರಾಮಿಸ್ ಟು ಪೇ ಬಿ ಆರ್ ಆರ್ಡರ್ rupees 10,000 ಆನ್ ಡಿಮಾಂಡ್. ಇದು ಒಂದು ಅಂಡರ್ಟೇಕಿಂಗ್. ಹಾಗೆ ಕೇಳಿದಾಗ ನಾನು ಕೊಡ್ತೇನೆ, ಡಿಮಾಂಡ್ ಪ್ರಾಮಿಸರಿ ನೋಡ್ತಾರ ಒಂದು ಇರುವಂಥದ್ದು. ಸೊ ಇದು ದಿಸ್ ಇನ್ ದ ಫಾರ್ಮ್ ಆಫ್ ದಿ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್. ಮಿಸ್ಟರ್ ಬಿ, ಐ ಓ ಯು rupees 10,000. ನಾನು ನಿನಗೆ 10,000 ಕೊಡಲಿಕ್ಕೆ ಬಾಧ್ಯ ಇದ್ದೇನೆ ಅಂತ ಹೇಳತ್ತೆ, ಹೊರತು ಇದರಲ್ಲಿ ನಾನು ಪೇಮೆಂಟ್ ಮಾಡ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ಹಾಗೆ ಇಲ್ಲಿ ಐ ಪ್ರಾಮಿಸ್ ಟು ಪೇ ಬಿ rupees 10,000 ಆ್ಯಂಡ್ ಸಚ್ ಅದರ್ ಸಮ್ಸ್ ವಿಚ್ ಶಾಲ್ ಬಿ ಡ್ಯೂ ಟು ಹಿಮ್. ನಾನು ನಿನಗೆ 10,000 ಮತ್ತು ಉಳಿದಂಥ ಹಣಗಳನ್ನು, ಸೊ ಇದು ಸರ್ಟನ್ ಇಲ್ಲ ಎಷ್ಟು ಅಮೌಂಟ್ ಅಂತ ಹೇಳಿ ಇಲ್ಲ, ಆದರೆ ಡೆಫಿನೇಷನ್ಲಿ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್ ಟು ಪೇ ಅ ಸರ್ಟನ್ ಸಮ್ ಆಫ್ ಮನಿ ಅಂತ ನಾವು ಕಾಣ್ತೇವೆ. ಸೊ ಈ ಸಚ್ ಅದರ್ ಸಮ್ಸ್ ಅಂತ ಹೇಳಿ ಬಂದಾಗ ಆವಾಗ ದಿಸ್ ಈಸ್ ಅನ್ಸರ್ಟನ್, ಅದಕ್ಕೋಸ್ಕರ ಇದು ಪ್ರಾಮಿಸರಿ ನೋಟ್ ಅಲ್ಲ. ಹಾಗೆ ಐ ಪ್ರಾಮಿಸ್ ಟು ಪೇ ಬಿ ಆನ್ ಹಿಸ್ ರಿಕ್ವೆಸ್ಟ್ rupees 10,000 ಆನ್ ದಿ ಡೆತ್ ಆಫ್ ಎಕ್ಸ್. ಸೊ ಇದು ಕಂಡೀಷನಲ್ ಆಗುತ್ತೆ, ಅವ್ರು ಸತ್ತ ನಂತರ ನಿನಗೆ ಕೊಡ್ತಾನೆ ಅಂತ ಹೇಳಿ. ಅದು ಸ್ವಲ್ಪ ಅನ್ಸರ್ಟನಿಟಿ ಇರುವಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಏನಾಯಿತು, ಇಟ್ಸ್ ನಾಟ್ ಅ ಪ್ರಾಮಿಸರಿ ನೋಟ್.
ಆಯಿತಾ. ಸೊ ಇಲ್ಲಿ ಹೇಳಿರುವಂಥದ್ದು ಮಾತ್ರ ಪ್ರಾಮಿಸರಿ ನೋಟ್ ಆಗುತ್ತೆ. ದೀಸ್ ಆರ್ ಆಲ್ ದಿ ಇಲ್ಲಿಸ್ಟ್ರೇಷನ್ಸ್. ಇಲ್ಲಿ ಕೊಟ್ಟಿರುವಂಥದ್ದು ಐ ಪ್ರಾಮಿಸ್ ಟು ಪೇ ಬಿ ಆರ್ ಆರ್ಡರ್ ರುಪೀಸ್. ಸೊ ಹೆಚ್ಚಾಗಿ ಸ್ವಲ್ಪ ಇಲ್ಲಿಸ್ಟ್ರೇಷನ್ಸ್ ಎ ಥರ ಇದೆ, ಇದು ಸೆಕ್ಷನ್ 4ನ ಇಲ್ಲಿಸ್ಟ್ರೇಷನ್ ಎ ಥರ. ಸೊ ಅದನ್ನು ಒಂದು ಸ್ವಲ್ಪ ರೆಫರ್ ಮಾಡಿ. ಬಹಳಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಯಿತಾ. ನೆಕ್ಸ್ಟ್ ಒನ್, 5th ಕ್ವಶನ್. ಎ ಸೆಲ್ಸ್ a TV to a minor who pays for it by means of a check. A endorses that check to X. X takes it in good faith and for value. This check was dishonored on presentation. X can enforce payment of the check. A against minor, B against minor and A, C against A only, and D cannot enforce against anybody. ಇಲ್ಲಿ ಏನಾಗಿದೆ, ಒಂದು ಮೈನರ್ಗೆ ಎ ಟಿ ವಿ ನೀಡಿದ್ದಾನೆ. ಹೂ ಪೇಸ್ ಫಾರ್ ಇಟ್ ಬೈ ಮೀನ್ಸ್ ಆಫ್ ಅ ಚೆಕ್. ಅವನಿಗೆ ಚೆಕ್ ಮುಖಾಂತರ ಪೇ ಮಾಡ್ತಾನೆ. ಸೊ ಚೆಕ್ ಈಗ ಯಾರಿಗೆ ಇದೆ, ಯಾರು, ಹೂ ಇಸ್ ದ ಪೇಯಿ? ಎ ಪೇ ಇದ್ದಾನೆ. ಇದರಲ್ಲಿ ಎ ಏನು ಮಾಡ್ತಾನೆ, ದಿಸ್ ಪೇ ಹಿ ಎಂಡೋರ್ಸಸ್ ದಿಸ್ ಚೆಕ್. ಇಲ್ಲಿ ಟು ಎ ಅಂತ ಇದೆ. ಈ ಚೆಕ್ಕನ್ನು ಎಂಡೋರ್ಸ್ ಮಾಡಿ ಏನು ಮಾಡ್ತಾನೆ, ಎಕ್ಸಿಗೆ ಕೊಡ್ತಾನೆ. ಎಕ್ಸ್ ಟೇಕ್ಸ್ ಇಟ್ ಇನ್ ಗುಡ್ ಫೇತ್ ಆ್ಯಂಡ್ ಫಾರ್ ವ್ಯಾಲ್ಯೂ. ಸೊ ಈಗ ಎಕ್ಸ್ ಏನಾಗ್ತಾನೆ, ಹೋಲ್ಡರ್. ಈ ಹೋಲ್ಡರೇ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಆಗ್ತಾನೆ. ಈ ಎ ಮಾಡ್ಕೊಂಡಿರೋ ಟ್ರಾನ್ಸಾಕ್ಷನ್ ಅದು ಇಟ್ ಮೇ ಬಿ ಅ ಡಿಫೆಕ್ಟಿವ್ ಟೈಟಲ್ ಬಿಕಾಸ್ ಹಿ ಹ್ಯಾಸ್ ಟ್ರಾನ್ಸಾಕ್ಟೆಡ್ ವಿತ್ ಅ ಮೈನರ್. ಆದರೆ ಯಾರು ಎಕ್ಸ್ ಅಂತ ಇರ್ತಾನೆ, ಹಿ ಹ್ಯಾಸ್ ಟೇಕನ್ ದ್ಯಾಟ್ ಇನ್ ಅ ಗುಡ್ ಫೇತ್ ಆ್ಯಂಡ್ ಫಾರ್ ವ್ಯಾಲ್ಯೂ. ಸೊ ಇವನು ಕೇವಲ ಹೋಲ್ಡರ್ ಅಲ್ಲ, ಎಕ್ಸ್ ಬಿಕಮ್ಸ್ ದಿ ಹೋಲ್ಡರ್ ಇನ್ ಡ್ಯೂ ಕೋರ್ಸ್. ಹೋಲ್ಡರ್ ಇನ್ ಡ್ಯೂ ಕೋರ್ಸ್ಗೆ ಆವಾಗ ಅವನಿಗೆ ಮೇನ್ ಆಗಿ ಹೇಳೋಂತಂದರೆ ಯಾವುದೇ ಡಿಫೆಕ್ಟ್ ಇದ್ರೂ ಸಹ ಟೈಟಲಲ್ಲಿ ಅವನಿಗೆ ಹೀ ಗೆಟ್ಸ್ ಎ ಬೆಟರ್ ಟೈಟಲ್ ಅಂತ ಹೇಳಿ ನಾವು ನೋಡುವಂಥದ್ದು. ಅದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅದಕ್ಕೋಸ್ಕರ ಈ ದಿಸ್ ಚೆಕ್ ವಾಸ್ ಡಿಸ್ಆನರ್ಡ್ ಆನ್ ಪ್ರೆಸೆಂಟೇಷನ್. ಎಕ್ಸ್ ಕ್ಯಾನ್ ಎನ್ಫೋರ್ಸ್ ಪೇಮೆಂಟ್ ಆಫ್ ದಿ ಚೆಕ್. ಎ ಅಗೇನ್ಸ್ಟ್ ಮೈನರ್, ಬಿ ಅಗೇನ್ಸ್ಟ್ ಮೈನರ್ ಆ್ಯಂಡ್ ಎ ಅಗೇನ್ಸ್ಟ್ ಎ ಓನ್ಲಿ, ಆ್ಯಂಡ್ ಡಿ ಕೆನಾಟ್ ಎನ್ಫೋರ್ಸ್ ಅಗೇನ್ಸ್ಟ್ ಎನಿಬಡಿ. ಮೈನರ್ ವಿರುದ್ಧ ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಯಾರು ಎ ಇದ್ದಾನೆ ಅವನ ವಿರುದ್ಧ ಎನ್ಫೋರ್ಸ್ ಮಾಡ್ಬೋದು. ಆ ಲಯಬಿಲಿಟಿ ಇದೆ ಅಲ್ಲ, ಅದು ಎ ವಿರುದ್ಧ ಎನ್ಫೋರ್ಸ್ ಮಾಡ್ಬೋದು ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, 6th ಕ್ವಶನ್. ಸೆಕ್ಷನ್ ಡ್ಯಾಶ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಡೀಲ್ಸ್ ವಿತ್ ನೋಟಿಂಗ್. ಎ 100, ಬಿ 101, ಸಿ 102 ಆ್ಯಂಡ್ ಡಿ 99. ನೋಟಿಂಗ್ ಅಂತ ಪ್ರೊಟೆಸ್ಟಿಂಗ್ ಅಂತ ಹೇಳುವಂಥದ್ದು ಬಹಳ ಒಂದು ನೋಟಿಂಗ್ ಆ್ಯಂಡ್ ಪ್ರೊಟೆಸ್ಟ್, ಇದು ಎರಡು ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟ್. ನೋಟಿಂಗ್ ಅಂದರೆ ಈಗ ಆ್ಯಕ್ಚುಲಿ ಡಿಸ್ಆನರ್ ಆಗುತ್ತೆ. ಯಾವುದಾದ್ರು ಡಿಸ್ಆನರ್ ಆಫ್ ಪ್ರಾಮಿಸರಿ ನೋಟ್ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಡಿಸ್ಆನರ್ ಆದಾಗ, ಡಿಸ್ಆನರ್ ಡ್ಯೂ ಟು ನಾನ್ ಎಕ್ಸೆಪ್ಟೆನ್ಸ್ ಆಗ್ಬೋದು. ಅವ್ರು ಯಾರು ಎಕ್ಸೆಪ್ಟ್ ಮಾಡಬೇಕು ಅವ್ರು ಎಕ್ಸೆಪ್ಟ್ ಮಾಡದಿರೋ ಕಾರಣಕ್ಕೆ ಡಿಸ್ಆನರ್ ಆಗ್ಬೋದು, ಅಥವಾ ನಾನ್ ಪೇಮೆಂಟ್ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ, ಆ ಕಾರಣಕ್ಕೂ ಕೂಡ ಡಿಸ್ಆನರ್ ಆಗುತ್ತೆ. ಸೊ ಹೀಗೆ ಇರುವಾಗ ಸೆಕ್ಷನ್ 99 ಹೇಳುವಂಥದ್ದು ನೋಟಿಂಗ್ ಅಂದರೆ ಏನು ಅಂತ ಹೇಳುತ್ತೆ. ಸೊ ಇದು ನೋಟ್ರಿ ಪಬ್ಲಿಕ್ ಹತ್ರ ಹೋಗಿ ಅವರು ಎವಿಡೆನ್ಸ್ ಬೇಕಲ್ಲ, ಈ ಒಂದು ಇನ್ಸ್ಟ್ರೂಮೆಂಟ್ ಡಿಸ್ಆನರ್ ಆಗಿದೆ ಅಂತ. ಅದಕ್ಕೆ ಎವಿಡೆನ್ಸ್ಗೋಸ್ಕರ ನೋಟ್ರಿ ಪಬ್ಲಿಕ್ ಹತ್ರ ಹೋಗಿ ನೋಟ್ ಮಾಡಿಸ್ತಾರೆ, ಡಿಸ್ಆನರ್ ಆಗಿದೆ ಈ ದಿನದಿಂದ ಅಂತ ಹೇಳಿ. ಸೊ ಅದೇ ನೋಟಿಂಗ್ ಅಂತ ಕರೆಸ್ಕೊಳ್ಳುವಂಥದ್ದು, ಅದು ಸೆಕ್ಷನ್ 99ನಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 7th one, cancellation of a crossing is also called A. marking, B. opening of crossing, C. cancellation and D. none of the check. ಸೊ ನಾವು ನೋಡುವಾಗ ಎರಡು ಥರ ಚೆಕ್ಸ್ ಇದೆ, ಓಪನ್ ಚೆಕ್ ಮತ್ತು ಕ್ರಾಸ್ಡ್ ಚೆಕ್ಸ್ ಅಂತ. ಓಪನ್ ಚೆಕ್ ಅಂದರೆ ಯಾವುದೇ ಕ್ರಾಸಿಂಗ್ ಇಲ್ಲ ಅಂತ. ಕ್ರಾಸ್ ಅಂದರೆ ಹೀಗೆ ಕ್ರಾಸ್ ಮಾಡಿರ್ತಾರೆ. ಇದರದ್ದು ಬೆನಿಫಿಟ್ ಏನು, ಇದರಲ್ಲೂ ಕೂಡ ಜನರಲ್ ಕ್ರಾಸಿಂಗ್ ಮತ್ತು ಸ್ಪೆಷಲ್ ಕ್ರಾಸಿಂಗ್ ಅಂತ ಬೇರೆ ಬೇರೆ ಟೈಪ್ ಇರುತ್ತೆ. ಆದರೆ ಮೇಯ್ನಾಗಿ ನಾವು ನೋಡುವಂಥದ್ದು ಈ ಒಂದು ಕ್ಯಾನ್ಸಲೇಷನ್ ಮಾಡಿರುವಂಥದ್ದನ್ನೇ, ಈ ಚೆಕ್ ಕ್ರಾಸ್ ಮಾಡಿರುವಂಥದ್ದನ್ನೇ ಕ್ಯಾನ್ಸಲ್ಡ್ ಅಂತ ಬರೆದ್ಬಿಟ್ರೆ ಆವಾಗದು ಆ ಕ್ರಾಸ್ ಆಗಿದ್ದು ಕ್ಯಾನ್ಸಲ್ ಆಗುತ್ತೆ ಅಂತ ಅರ್ಥ. ಅಂದರೆ ಏನರ್ಥ, ಮತ್ತೆ ಓಪನಿಂಗ್ ಆಫ್ ಕ್ರಾಸಿಂಗ್ ಅಂತ ಅರ್ಥ ಅದರಲ್ಲಿ. ಇದರ ಬೆನಿಫಿಟ್ ಏನಂದರೆ ಕ್ರಾಸ್ ಆಗಿರೋ ಚೆಕ್ಕು ಯಾವಾಗಲೂ ಪೇಮೆಂಟು ಅಕೌಂಟ್ ಮುಖಾಂತರನೇ ಆಗತ್ತೆ. ಆದರೆ ಓಪನ್ ಚೆಕ್ ಏನಿರುತ್ತೆ ಅದು ಪೇಮೆಂಟ್ ಅಟ್ ದಿ ಕೌಂಟರ್. ಈಗ ನಾನು ಹೋಗಿ ಒಂದು ಚೆಕ್ಕನ್ನು ಕ್ರಾಸ್ ಅಲ್ಲದೆ ಇರುವಂಥ ಚೆಕ್ಕನ್ನು ಬ್ಯಾಂಕಿಗೆ ಕೊಟ್ಟರೆ ಅವರು ನನಗೆ ಪೇಮೆಂಟ್ ಅಲ್ಲೇ ಬ್ಯಾಂಕಲ್ಲಿ ಕೊಡ್ತಾರೆ. ಆದರೆ ಕ್ರಾಸ್ ಚೆಕ್ಕನ್ನು ಕೊಟ್ಟರೆ ಅವರು ಬ್ಯಾಂಕ್ ಅಕೌಂಟಿಗೆ ಹಣ ಹಾಕ್ತಾರೆ, ಅದು ಕ್ರಾಸಿಂಗ್ ಅಂತ ಅರ್ಥ. ಆ ಬ್ಯಾಂಕ್ ಹಣ ಹಾಕೋದು ಬೇಡ, ನನಗೆ ಕ್ರಾಸಿಂಗನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾರು ಕ್ರಾಸ್ ಮಾಡಿರ್ತಾನೆ ಅದನ್ನೇ ನಾನು
ಕ್ಯಾನ್ಸಲ್ಡ್ ಅಂತ ಮಾಡಿದರೆ ಅದು ಕ್ಯಾನ್ಸಲೇಷನ್ ಆಫ್ ದಿ ಕ್ರಾಸಿಂಗ್ ಅಂತಲೂ ಆಗುತ್ತೆ ಅಥವಾ ಓಪನಿಂಗ್ ಆಫ್ ದಿ ಕ್ರಾಸಿಂಗ್ ಅಂತಲೂ ಆಗುತ್ತೆ. ನೆಕ್ಸ್ಟ್ 8th ಕ್ವಶನ್. Negotiable claim issued by a bank in return for a term deposit is called A. Share certificate, B. Certificate of incorporation, C. Certificate of deposit and D. Term deposit. ಇದರಲ್ಲಿ ನಾವೇನು ಕಾಣ್ಬೋದು? ಇದು ಇಟ್ಸ್ ಅ ಕೈಂಡ್ ಆಫ್ ಅ ಯೂಸುವೆನ್ಸ್ ಪ್ರಾಮಿಸರಿ ನೋಟ್ ಅಂತ ಹೇಳ್ತಾರೆ. ಅಂದರೆ ಆಫ್ಟರ್ ಸರ್ಟನ್ ಟೈಮ್ ಪ್ರಾಮಿಸರಿ ನೋಟ್ ಕೊಟ್ಟಾಗ ಹಣ ಕೊಡುವಂಥದ್ದು. ಇಟ್ಸ್ ಅ ಕೈಂಡ್ ಆಫ್ ಅ ಪ್ರಾಮಿಸರಿ ನೋಟಲ್ಲಿ ಒಂದು ವೇಳೆ ಯಾವುದಾದ್ರು ಒಂದು ಕ್ಲೇಮ್ ಇರುತ್ತೆ, ಆ ಬ್ಯಾಂಕ್ ಇಶ್ಯೂ ಮಾಡಿರುವಂಥ ಒಂದು ಟರ್ಮ್ ಡೆಪಾಸಿಟ್ನ ಬದಲಾಗಿ ಮಾಡಿರುವಂಥ ಇದಕ್ಕೆ, ಸೊ ಕಾಮನ್ ಆಗಿ ಕಮರ್ಷಿಯಲ್ ಟರ್ಮ್ಸಲ್ಲಿ ನಾವು ಇದಕ್ಕೆ ಏನಂತ ಕರೀತಾರೆ ಅಂದರೆ ಇಟ್ ಈಸ್ ನೋನ್ ಆಸ್ ದಿ ಸರ್ಟಿಫಿಕೇಟ್ ಆಫ್ ದಿ ಡೆಪಾಸಿಟ್. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇದಕ್ಕೆ ಇದು ಕರೆಸ್ಕೊಳ್ತಾರೆ. ನೆಕ್ಸ್ಟ್ ಒನ್ 9th ಕ್ವಶನ್. A or an dash is one which is drawn by one person and accepted by another without consideration merely to enable the drawer to raise money on the bill by discounting it. A. Bills in sets, B. Documentary bill, C. Bearer instrument and D. Accommodation bill. ಇದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ, ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಅಕೊಮಡೇಷನ್ ಬಿಲ್ ಹೇಳುವಂಥ ಇದಕ್ಕೆ ಆನ್ಸರ್ ಏನಾಗತ್ತೆ ನೋಡಿ, ಡ್ರಾನ್ ಬೈ ಒನ್ ಪರ್ಸನ್, ಡ್ರಾಯರ್ ಒಬ್ಬ ಇರ್ತಾನೆ, ಅವನದು ಲಯಬಿಲಿಟಿ ಇರುತ್ತೆ, ಓಕೆ. ಆದರೆ ಅಕ್ಸೆಪ್ಟ್ ಮಾಡುವಂಥದ್ದು ಡ್ರಾನ್ ಬೈ ಒನ್ ಪರ್ಸನ್ ಆ್ಯಂಡ್ ಅಕ್ಸೆಪ್ಟೆಡ್ ಬೈ ಅನದರ್ ವಿತೌಟ್ ಕನ್ಸಿಡ್ರೇಷನ್, ಬೇರೆ ಯಾರೋ ನಾನು ಅಕ್ಸೆಪ್ಟ್ ಮಾಡ್ತೇನೆ ಹೇಳುವಂಥದ್ದು ಯಾಕೆ? ಮಿಯರ್ಲಿ ಟು ಎನೇಬಲ್ ದಿ ಡ್ರಾಯರ್ ಟು ರೇಸ್ ಮನಿ ಆನ್ ದ ಬಿಲ್ ಬೈ ಡಿಸ್ಕೌಂಟಿಂಗ್ ಇಟ್. ಇವನು ಅದ್ರ ಮೇಲೆ ಹಣ ತಗೊಳ್ಬೋದು ಹೇಳುವಂಥ ಕಾರಣಕ್ಕೆ. ಇದರಲ್ಲಿ ನಾವು ಮೇನಾಗಿ ನೋಡುವಂಥದ್ದು ಸೆಕ್ಷನ್ 43 ಬರುವಂಥದ್ದು ಎಕ್ಸ್ಪ್ಲನೇಷನ್ 1 ಒನ್ ಹೂ ಇಸ್ ಅಕಾಮಡೇಟಿಂಗ್ ಬಿಲ್ ಅಂತ. ಯಾವ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿತೌಟ್ ಕನ್ಸಿಡ್ರೇಷನ್ ಮಾಡಿರ್ತಾರೆ ಅಥವಾ ಯಾವ ಕನ್ಸಿಡ್ರೇಷನ್ ಮಾಡಿರ್ತಾರೆ ಬಟ್ ಇಟ್ ಫೇಲ್ಸ್ ಅಂಥ ಸಂದರ್ಭದಲ್ಲಿ ಬರುವಂಥ ಈ ವಿಷಯಗಳು ಅಕಾಮಡೇಷನ್ ಬಿಲ್ ಅಂತ. ಆ್ಯಕ್ಚುಲಿ ಏನಂದರೆ ಒಬ್ಬ ಶ್ಯೂರಿಟಿ ಥರ ಅಕಾಮಡೇಷನ್ ಬಿಲ್ಲನ್ನು ಯಾರು ಸಹಿ ಮಾಡಿರ್ತಾನೆ ಅಂತ. ಆದರೆ ಆ್ಯಕ್ಚುಲಿ ಅವ್ರದ್ದು ಲಯಬಿಲಿಟಿ ಪ್ರಿನ್ಸಿಪಲ್ ಡೆಟರ್ ಥರನೇ ಬರುತ್ತೆ. ಆದರೂ ಇಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ಹೇಳಲಿಕ್ಕೆ ಹೋದರೆ ಅವರ ಲಯಬಿಲಿಟಿ ಅಂದರೆ ಶ್ಯೂರಿಟಿ ಥರ ನೋಡಲಿಕ್ಕೆ, ಇವನಲ್ದಿದ್ರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೇನೆ ಅಂತ ಹೇಳುವಂಥ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ನಾನು ಆ ಹಣವನ್ನು ನೀಡ್ತೇನೆ ಅಂತ ಹೇಳುವಂಥ ಒಂದು ಮಾಹಿತಿ ಇದು. ನೆಕ್ಸ್ಟ್ 10ನೇ ಕ್ವಶನ್. Which provision of the Negotiable Instrument Act discusses material alteration of an instrument and its effects? ಯಾವ ಸೆಕ್ಷನ್ನು ಮೆಟೀರಿಯಲ್ ಆಲ್ಟ್ರೇಷನ್ ಬಗ್ಗೆ ಹೇಳುವಂಥದ್ದು ಅಂತ. ಮೆಟೀರಿಯಲ್ ಆಲ್ಟ್ರೇಷನ್ ಅಂದರೆ ಏನು? ಈಗ ಯಾವುದಾದ್ರು ಒಂದು ಚೆಕ್ ಇರುತ್ತೆ, ಅದ್ರ ಮೇಲೆ 1,000 ಇರೋದನ್ನು ನಾನು 0 ಆ್ಯಡ್ ಮಾಡ್ತೇನೆ, ಅವಾಗ 10,000 ಆಗುತ್ತೆ. ಸೊ ಆ ಥರ ಆಲ್ಟ್ರೇಷನ್ ಮಾಡಲಿಕ್ಕಿಲ್ಲ, ಇಟ್ ಈಸ್ ವಾಯ್ಡ್. ಸೊ ಇದ್ರ ಬಗ್ಗೆ ವಾಯ್ಡ್ ಅಗೇನ್ಸ್ಟ್ ಹೂ ಆಟ್ ದಿ ಟೈಮ್ ಆಫ್ ದಿ ಇದು ಕನ್ಸೆಂಟ್ ಕೊಡದೆ ಇಬ್ಬರು ಪಾರ್ಟಿಗಳಿರ್ತಾರಲ್ಲ, ಯಾವ ಪಾರ್ಟಿ ಅದನ್ನು ಆಲ್ಟರ್ ಮಾಡ್ತಾನೆ ಹೇಳುವಂಥ ಆ ವ್ಯಕ್ತಿ ವಿರುದ್ಧ ವಾಯ್ಡ್ ಆಗುತ್ತೆ. ಮತ್ತು ಯಾರು ಕೇಸ್ ಕನ್ಸೆಂಟ್ ಕೊಡದೆ ಅವರ ವಿರುದ್ಧ ಕೂಡ ಅದು ವಾಯ್ಡ್ ಆಗುತ್ತೆ. ಅಂದರೆ ಏನು ಆ್ಯಕ್ಷನ್ ಕೂಡ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಯಾರಾದರೂ ಒಬ್ಬ ಎಂಡೋರ್ಸಿ, ಈಗ ಒಂದು ಎಂಡೋರ್ಸರು ಎ ಹೇಳೋನು ಬಿಗೆ ಎಂಡೋರ್ಸ್ ಮಾಡ್ತಾನೆ, ಬಿ ಹೇಳೋನು ಸಿಗೆ ಎಂಡೋರ್ಸ್ ಮಾಡ್ತಾನೆ, ಈ ಸಿ ಹೇಳೋನು ಏನಾದರೂ ಮೆಟೀರಿಯಲ್ ಆಲ್ಟ್ರೇಷನ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಡಿಸ್ಚಾರ್ಜಸ್ ಇವರೆಲ್ಲರ ಲಯಬಿಲಿಟಿ ಕೂಡ ಡಿಸ್ಚಾರ್ಜ್ ಆಗುತ್ತೆ ಬಿಕಾಸ್ ಆಫ್ ಇಸ್ ಮೆಟೀರಿಯಲ್ ಆಲ್ಟ್ರೇಷನ್. ಇದು ನಾವು ಎಲ್ಲಿ ಕಾಣ್ತೇವೆ? ಸೆಕ್ಷನ್ 87 ಕಾಣ್ತೇವೆ. ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಸೆಕ್ಷನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದರದ್ದು ಎಂಟೈರ್ ಸೆಕ್ಷನ್ನ ಓದಿ. ನೆಕ್ಸ್ಟ್ 11ನೇ ಕ್ವಶನ್. ಇಫ್ ಆನ್ ಇನ್ಸ್ಟ್ರೂಮೆಂಟ್ ಮೇ ಬಿ ಕನ್ಸ್ಟ್ರೂಡ್ ಈದರ್ ಆಸ್ ಅ ಪ್ರಾಮಿಸರಿ ನೋಟ್ ಆರ್ ಅ ಬಿಲ್ ಆಫ್ ಎಕ್ಸ್ಚೇಂಜ್, it is a valid instrument, B an ambiguous instrument, C a returnable instrument and D none of the above. ಈಗ ಒಂದು ವೇಳೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆ ಇನ್ಸ್ಟ್ರೂಮೆಂಟ್ ನೋಡಿದರೆ ಪ್ರಾಮಿಸರಿ ನೋಟ್ ಥರನೂ ಕಾಣುತ್ತೆ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಥರನೂ ಇದೆ, ಎರಡು ಫೀಚರ್ಸ್ ಇದೆ. ಅಂಥ ಒಂದು ಇನ್ಸ್ಟ್ರೂಮೆಂಟನ್ನು ಆ ಹೋಲ್ಡರ್ ಹೌ ಹಿ ಎಲೆಕ್ಟ್ಸ್, ಅವನು ಪ್ರಾಮಿಸರಿ ನೋಟೇ ಕನ್ಸಿಡರ್ ಮಾಡ್ತಾನಾ, ಹಿ ಕ್ಯಾನ್ ಟ್ರೀಟ್ ದ್ಯಾಟ್ ಅಕಾರ್ಡಿಂಗ್ಲಿ. ಬಿಲ್ ಆಫ್ ಎಕ್ಸ್ಚೇಂಜ್ ಥರ ಕನ್ಸಿಡರ್ ಮಾಡ್ತಾನಾ, ಅದನ್ನು ಅವನು ಹಾಗೆ ಟ್ರೀಟ್ ಮಾಡ್ಬೋದು. ಆದರೆ ಆ ಥರ ಇನ್ಸ್ಟ್ರೂಮೆಂಟ್ಗಳಿಗೆ ಏನಂತ ಕರೀತಾರೆ, ವಾಟ್ ಈಸ್ ಇಟ್ ನೋನ್ ಆ್ಯಸ್ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಅದು ಆಂಬಿಗ್ವಸ್ ಇನ್ಸ್ಟ್ರೂಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಆಂಬಿಗ್ವಸ್ ಇನ್ಸ್ಟ್ರೂಮೆಂಟ್ ಅದು ಸೆಕ್ಷನ್ 17 ನಾವು ಕಾಣ್ಬೋದು. ಓಕೆ, ಅವ್ನು ಯಾವ ರೀತಿಯಲ್ಲಿ ಹೋಲ್ಡರ್ಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಹಿ ಕ್ಯಾನ್ ಎಲೆಕ್ಟ್ ಆ್ಯಂಡ್ ಹಿ ಕ್ಯಾನ್
make collection accordingly. An ambiguous instrument, section 17. 12ನೇ question. At sight, under section 21 of the Negotiable Instrument Act 1881 means A. on presentation, B. on demand, C. on coming into vision, and D. none of the above. At present, at sight, on presentment, ಈ ಹಲವಾರು ಶಬ್ದಗಳಿವೆ. ಇದರಲ್ಲಿ ಬರುವಂಥದ್ದು at sight ಸೆಕ್ಷನ್ 21 ಬರುತ್ತೆ. at sight ಅಥವಾ ಆನ್ ಪ್ರೆಸೆಂಟ್ಮೆಂಟ್ ಅಂದರೆ ಏನು? ಈ ಪ್ರಾಮಿಸರಿ ನೋಟ್ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಅದರ ಅರ್ಥ ಆನ್ ಡಿಮಾಂಡ್ ಅಂತ ಅರ್ಥ. ಹಾಗೆ ಆಫ್ಟರ್ ಸೈಟ್ ಅಂತಲೂ ಇದೆ. ಈ ಆಫ್ಟರ್ ಸೈಟ್ ಅಂದರೆ ಆಫ್ಟರ್ ಪ್ರೆಸೆಂಟ್ಮೆಂಟ್ ಫಾರ್ ಸೈಟ್ ಅಂತ ಅರ್ಥ. ಆಫ್ಟರ್ ಪ್ರೆಸೆಂಟ್ಮೆಂಟ್ ಫಾರ್ ಸೈಟ್ ಅಂತ ಪ್ರಾಮಿಸರಿ ನೋಟ್ ಬಗ್ಗೆ ಅರ್ಥ ಆಗುತ್ತೆ. ಅಥವಾ ಆಫ್ಟರ್ ನೋಟಿಂಗ್ ಫಾರ್ ನಾನ್ ಎಕ್ಸೆಪ್ಟೆನ್ಸ್ ಅಥವಾ ಆಫ್ಟರ್ ಎಕ್ಸೆಪ್ಟೆನ್ಸ್ ಅದು ಬಿಲ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಆಗುತ್ತೆ. ಸೊ ಇದು ಸೆಕ್ಷನ್ 21ನಲ್ಲಿ ಇಲ್ಲಿ ಕೇಳಿರುವಂಥದ್ದೇನು? ಆಟ್ ಸೈಟ್ ಅಂತ ಹೇಳಿದಾರಲ್ಲ. ಸೊ ಆಟ್ ಸೈಟ್ ಅಂದರೆ ಆನ್ ಡಿಮಾಂಡ್ ಅಂತ ಅರ್ಥ. 13ನೇ ಕ್ವಶನ್. ದ ಲಯಬಿಲಿಟಿ ಆಫ್ ಅ ಡ್ರಾಯರ್ ಟು compensate the drawee in case of dishonor is primarily provided under A. Section 29A, B. Section 29, C. Section 30, D. Section 31. ಆ್ಯಕ್ಚುಲಿ ಯಾರ್ಯಾರು ಇರ್ತಾರೆ? ಡ್ರಾಯರ್ ಇರ್ತಾನೆ, ಯಾರು ಎಕ್ಸೆಪ್ಟರ್ ಇರ್ತಾರೆ, ಹಾಗೆ ಪೇ ಕೂಡ ಇರ್ತಾರೆ. ಈ ಡ್ರಾಯರ್ ಏನಿದ್ದಾರೆ, ಲಯಬಿಲಿಟಿ ಆಫ್ ದಿ ಡ್ರಾಯರ್, ಒಂದು ವೇಳೆ ಎಕ್ಸೆಪ್ಟರ್ ಪೇ ಮಾಡದಿದ್ರೆ ಆವಾಗ ಡ್ರಾಯಿ ಅಂತ ಹೇಳಿ ಅಲ್ವಾ. ಸೊ ಪ್ರೈಮರಿಲಿ ಆ್ಯಕ್ಚುಲಿ ಲಯಬಿಲಿಟಿ ಇರುವಂಥದ್ದು ಎಕ್ಸೆಪ್ಟರ್ಗೆ ಲಯಬಿಲಿಟಿ. ಆದರೆ ಒಂದು ವೇಳೆ ಇವರು ಇಲ್ಲ, ಎಕ್ಸೆಪ್ಟರ್ ಇಲ್ಲ, ಆವಾಗ ಏನಾಯಿತು? ಡ್ರಾಯರ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಸಲ ಡ್ರಾಯರ್ ಮತ್ತು ಎಕ್ಸೆಪ್ಟರು ಒಬ್ಬರೇ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಲಯಬಿಲಿಟಿ ಆಫ್ ದಿ ಡ್ರಾಯರ್ ಟು ಕಾಂಪನ್ಸೇಟ್ ದಿ ಡ್ರಾಯಿ ಇನ್ ಕೇಸ್ ಆಫ್ ಡಿಸ್ಆನರ್, ಯಾರು ಡ್ರಾಯ್ ಇದ್ದಾರೆ, ಯಾರ ಪರವಾಗಿ ಡ್ರಾಯ್ ಮಾಡಿದ್ದಾರೆ ಅವರಿಗೆ ಕೊಡುವಂಥ ಒಂದು ಲಯಬಿಲಿಟಿ, ಕಾಂಪನ್ಸೇಟ್ ಮಾಡುವಂಥ ಲಯಬಿಲಿಟಿ ಎಲ್ಲಿ ಬರುತ್ತೆ? ಸೆಕ್ಷನ್ 30 ನಾವು ಕಾಣ್ಬೋದು. ನೆಕ್ಸ್ಟ್ 14ನೇ ಕ್ವಶನ್. ದ ಅಂಡರ್ಟೇಕಿಂಗ್ ಕಂಟೈನ್ಡ್ ಇನ್ ಅ ಪ್ರಾಮಿಸರಿ ನೋಟ್ ಟು ಪೇ ಅ ಸರ್ಟನ್ ಸಮ್ ಆಫ್ ಮನಿ ಈಸ್ A. conditional, B. unconditional, C. may be conditional or the unconditional depending upon the circumstances, and D. all of the above. ಪ್ರಾಮಿಸರಿ ನೋಟ್ ಹೇಳುವಂಥದ್ದು 2 ಪಾರ್ಟ್ ಇರುವಂಥದ್ದು, ಮೇಕರ್ ಮತ್ತು ಪೇಯಿ ಅಂತ ಇರ್ತಾರೆ. ಒಬ್ಬರು ನಾನು ನಿಮಗೆ ಪೇ ಮಾಡ್ತೇನೆ ಹೇಳುವಂಥ ಒಂದು ಅಂಡರ್ಟೇಕಿಂಗ್ ತೊಗೊಳ್ಳುವಂಥದ್ದು. ಸೊ ಹೀಗೆ ಅಂಡರ್ಟೇಕಿಂಗ್ ತೊಗೊಂಡಾಗ ಆ ಒಂದು ಅಂಡರ್ಟೇಕಿಂಗು ಕಂಡೀಷನಲ್ ಇರುತ್ತಾ ಅಥವಾ ಅನ್ಕಂಡೀಷನಲ್ ಇರುತ್ತಾ ಹೇಳುವಂಥ ಒಂದು ವಿಚಾರ ಬರುವಾಗ, ಸೊ ವೆರಿ ವೆರಿ ನೆಸೆಸರಿ ದ್ಯಾಟ್ ಇಟ್ ಶುಡ್ ಬಿ ಅನ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್. ಅದು ರೈಟಿಂಗಲ್ಲಿ ಇರಬೇಕು. ಆದರೆ ಸೆಕ್ಷನ್ ಯಾವುದು ನಾವು ಇಲ್ಲಿ ಕಾಣುವಂಥದ್ದು? ಸೆಕ್ಷನ್ 4 ಬರುವಂಥದ್ದು ಇದು. ನೆಕ್ಸ್ಟ್ 15ನೇ ಕ್ವಶನ್. ಹೂ ಆರ್ ದ ಪಾರ್ಟೀಸ್ ಇನ್ ಅ ಬಿಲ್ ಆಫ್ ಎಕ್ಸ್ಚೇಂಜ್? ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಬರುವಂಥ ಪಾರ್ಟೀಸ್ಗಳು ಯಾರ್ಯಾರು? ಡ್ರಾಯರ್, ಡ್ರಾಯಿ, ಪೇಯಿ, ಸಿ ಬೋತ್ A and B, ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ನೋಡಿ, ಇದು ಬಹಳ ಒಂದು ಇಂಪಾರ್ಟೆಂಟ್ ಮಾಹಿತಿ. ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇರುತ್ತೆ. ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಒಬ್ಬ ಏನು ಮಾಡ್ತಾನೆ? ಎ ಹೇಳುವಂಥ ವ್ಯಕ್ತಿ ಬಿಗೆ ಹಣ ಕೊಡಲಿಕ್ಕೆ ಇರುತ್ತೆ. ಹಾಗೆ ಎಗೆ ಒಬ್ಬ ಸಿ ಹೇಳುವಂಥ ವ್ಯಕ್ತಿಯಿಂದ ಹಣ ಬರಲಿಕ್ಕಿರುತ್ತೆ. ಓಕೆ, ಆಗ ಏನು ಮಾಡ್ತಾನೆ? ಎ ಹೇಳ್ಬೋದಲ್ಲ ಸಿಗೆ, ನೀನು ಬಿಗೆ ಹಣ ಕೊಡು ಅಂತ ಹೇಳ್ಬೋದು. ಸುಮ್ಮನೆ ಇವನು ಕಲೆಕ್ಟ್ ಮಾಡಿ ಕೊಡೋದಕ್ಕಿಂತ, ಅಥವಾ ಬಿಗೆ ಹೇಳ್ಬೋದು ನೀನು ಸಿ ಹತ್ರ ಕಲೆಕ್ಟ್ ಮಾಡು ಅಂತ. ಸೊ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್. ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ? ಎ ಹೇಳೋನು ಈ ಬಿಲ್ಲನ್ನು ಡ್ರಾ ಮಾಡ್ತಾನೆ. ಹೂ ಇಸ್ ದಿ ಡ್ರಾವರ್? ಯಾರ ಮೇಲೆ? ಸಿ ಮೇಲೆ ಡ್ರಾ ಮಾಡ್ತಾನೆ. ನೋಡು, ನೀನು ಹಣ ಕೊಡಬೇಕು ಅಂತ ಹೇಳಿ ಸಿಗೆ ಡ್ರಾಯಿ ಅಂತಲೂ ಹೇಳ್ಬೋದು, ಅಥವಾ ಎಕ್ಸೆಪ್ಟರ್ ಅಂತಲೂ ಹೇಳ್ಬೋದು. ಅವನು ಎಕ್ಸೆಪ್ಟ್ ಮಾಡಬೇಕು, ನಾನು ಹಣ ಕೊಡ್ತೇನೆ ಅಂತ. ಯಾರು ಪೇ ಯಾರು ಇದರಲ್ಲಿ?
ಬಿ ಅಂತ ಯಾರಿರ್ತಾನೆ ಅವನಿಗೆ ಹಣ ಕೊಡಬೇಕು ಅಲ್ವಾ. ಸೊ ಇವನು ಪೇಯಿ ಅಂತ ಆಗ್ತಾನೆ. ಒಂದು ವೇಳೆ ಪೇಯಿ ಹತ್ರ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಇರುತ್ತೆ. ಸೊ ಪೇಯಿ ಹೋಗಿ ಅಕ್ಸೆಪ್ಟರ್ ಹತ್ರ ಹೋಗಿ ಅಕ್ಸೆಪ್ಟ್ ಮಾಡಿಸ್ಕೊಳ್ಬೇಕು, ನೋಡಿ ಡ್ರಾವರು ನಿಮ್ಮ ಮೇಲೆ ಡ್ರಾ ಮಾಡಿದ್ದಾರೆ, ಸೊ ನಮಗೆ ಹಣ ಕೊಡಿ ಅಂತ. ಸೊ ಟೈಮ್ ಪೀರಿಯಡ್ ಇದ್ದರೆ ಆಫ್ಟರ್ ಸರ್ಟನ್ ಟೈಮ್ ಅದನ್ನು ಪೇ ಮಾಡ್ತಾರೆ. ಸೊ ಒಂದು ವೇಳೆ ಅಕ್ಸೆಪ್ಟರ್ ಮಾಡದಿದ್ರೆ ಅವಾಗ ಡ್ರಾವರ್ ಕೂಡ ಹಣ ಪೇ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಇದರಲ್ಲಿ 3 ಜನ ಪಾರ್ಟಿಗಳಿರ್ತಾರೆ, ಡ್ರಾಯರ್ ಆ್ಯಂಡ್ ಡ್ರಾಯಿ ಆ್ಯಂಡ್ ಪೇಯಿ. ಸೆಕ್ಷನ್ 5 ಡಿಫೈನ್ ಮಾಡಿದ್ದಾರೆ ವಾಟ್ ಈಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಸೆಕ್ಷನ್ 5 ಹೇಳ್ತಾರೆ. ನೆಕ್ಸ್ಟ್ 16ನೇ ಕ್ವಶನ್. ಚೆಕ್ ಬೌನ್ಸಿಂಗ್ ಕೇಸಸ್ ಚಾರ್ಜ್ ಅಂಡರ್ ಸೆಕ್ಷನ್ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆರ್ ಟ್ರೈಡ್ ಬೈ ಯಾವ ಕೋರ್ಟಲ್ಲಿ? ಬ್ಯಾಂಕ್ ಟ್ರಿಬ್ಯುನಲ್, ಕನ್ಸ್ಯೂಮರ್ ಫೋರಮ್, ಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆ್ಯಂಡ್ ಡಿ ಸೆಷನ್ಸ್ ಕೋರ್ಟ್. ಯಾವ ಸೆಕ್ಷನಲ್ಲಿ ಬರುವಂಥದ್ದು? ಇದು ಸೆಕ್ಷನ್ 142 ಬರುವಂಥ ಒಂದು ಯಾವ ಕೋರ್ಟ್ಗೆ ಕಾಗ್ನಿಸೆನ್ಸ್ ಮಾಡುವಂಥ ಪವರ್ ಇರುತ್ತೆ ಅಂತ. ಅದರಲ್ಲಿ ಹೇಳುವಂಥದ್ದು ಒಂದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್. ಇದಕ್ಕಿಂತ ಕಮ್ಮಿ ಗ್ರೇಡ್ ಇರುವಂತಹ ಕೋರ್ಟ್ಗೆ ಎಂಟರ್ಟೈನ್ ಮಾಡುವಂಥ ಪವರ್ ಇಲ್ಲ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಡಿಸಾನರ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಇವರು ಮಾಡಿರುವಂಥ ಯಾವುದಾದ್ರು ಒಂದು ಇದಿರುತ್ತೆ. ಓಕೆ, ಅಂದರೆ ಆ ಕೋರ್ಟ್ಗಿಂತ ಕಮ್ಮಿ ಮಾಡಲಿಕ್ಕಿಲ್ಲ. ಈ ಕೋರ್ಟ್ಗಳಲ್ಲೇ ಕೇಸನ್ನು ಫೈಲ್ ಮಾಡಬೇಕು. 138ನ ಕೇಸಸ್ಗಳೆಲ್ಲ ಇಲ್ಲೇ ಬರಬೇಕು ಅಂತ. 17ನೇ ಕ್ವಶನ್. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸೆಕ್ಷನ್ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್? A. Recovery of stolen property. B. Recovery of seized vehicles from RTO. C. Recovery of the check amount in case the check issued by the payer is bounced. And D. None of the above. ನೋಡಿ, ಮೊದಲು ಏನಾಗಿತ್ತಂದರೆ ಇನ್ ಫಸ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಎನಾಕ್ಟ್ ಆದಾಗಲೂ ಸಹ ಈ 138 ಅಥವಾ ಅದರದ್ದೆಲ್ಲ ಸೆಕ್ಷನ್ಸ್ಗಳು ಇರಲಿಲ್ಲ. ಅದು ರೀಸೆಂಟಾಗಿ ಆ್ಯಡ್ ಆಗಿರುವಂಥದ್ದು. ಚೆಕ್ಗಳ ಯಾವಾಗ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆಗ್ತಾ ಹೋಯಿತು, ಯಾವಾಗ ಚೆಕ್ ಬೌನ್ಸ್ ಜಾಸ್ತಿ ಆಗ್ಲಿಕ್ಕೆ ಹೋಯಿತು, ಆವಾಗ ಏನಾಯಿತು, ಪ್ರತಿಯೊಂದಕ್ಕೂ ಕ್ರಿಮಿನಲ್ ಪನಿಷ್ಮೆಂಟ್ ಹೇಳುವಂಥದ್ದು ಹೌದು, ಚೀಟಿಂಗಲ್ಲಿ ಎಲ್ಲ ಹಾಕ್ಬೋದಿತ್ತು IPCಯಲ್ಲಿ. ಆದರೂ ಸಹ ಒಂದು ಕಂಪ್ಲೀಟ್ ರೆಮಿಡಿ ಅಂತ ಸಿಗ್ತಿರಲಿಲ್ಲ. ಅದಕ್ಕೋಸ್ಕರ ಸೆಕ್ಷನ್ 138 ಏನು ಮಾಡಿದರು, ಯಾವುದೋ ಒಂದು ಸಾಲ ಅಂತ ಒಂದು ಲಯಬಿಲಿಟಿ ಇರುತ್ತೆ, ಒಂದು ಡೆಟ್ ಆರ್ ಲಯಬಿಲಿಟಿ ಅಂತ ಇರುವಂಥ ಸಂದರ್ಭದಲ್ಲಿ ಇಶ್ಯೂ ಮಾಡಿರುವಂಥ ಚೆಕ್, ಅಂಥ ಚೆಕ್ ಡಿಸಾನರ್ ಆದರೆ ಅವಾಗ ಏನು ಮಾಡಬೇಕಾಗತ್ತೆ, ಆ ಡಿಸಾನರ್ ಕ್ವಶನ್ ಮಾಡಿ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗ್ಬೋದು. ಅದು ಪನಿಷಬಲ್ ಒಫೆನ್ಸ್. ಹಾಗೆ ಆ ಚೆಕ್ಕಿನ ಅಮೌಂಟ್ ಕೂಡ ರಿಕವರ್ ಮಾಡ್ಬೋದು. ಆಸ್ ಅ ಪನಿಷ್ಮೆಂಟ್ ಟ್ವೈಸ್ ದಿ ಅಮೌಂಟ್ ಆಫ್ ದಿ ಚೆಕ್ ರಿಕವರ್ ಮಾಡ್ಬೋದು ಅಂತಲೂ ಹೇಳ್ತಾರೆ. ಇಂಪ್ರಿಸನ್ಮೆಂಟ್ ಕೂಡ ಇರುತ್ತೆ 2 ವರ್ಷ ತನಕ. ಮುಂಚೆ 1 ವರ್ಷ ಇತ್ತು, ಈಗ ಅದು ಜಾಸ್ತಿ ಆಗಿದೆ. ಸೊ ಇದೆಲ್ಲ ಕೂಡ ಏನಾಗುತ್ತೆ, ಪರ್ಪಸ್ ಏನು, ಎಷ್ಟು ಚೆಕ್ ಅಮೌಂಟ್ ಇದೆ, ಆ ಚೆಕ್ ಅಮೌಂಟನ್ನು ರಿಕವರ್ ಮಾಡಲಿಕ್ಕೆ ಸುಲಭ ಆಗಲಿ ಎಲ್ರಿಗೂ, ಒಂದು ಸರಿಯಾದ ಮಾರ್ಗದಲ್ಲಿ. ಆದರೆ ಈಗ ಆ್ಯಕ್ಚುಲಿ ಪ್ರೆಸೆಂಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಮ್ಯಾಕ್ಸಿಮಮ್ ಈ ಚೆಕ್ ಇಶ್ಯೂಸ್ಗಳೇ ತುಂಬ ಜಾಸ್ತಿ ಆಗಿರೋದಕ್ಕೆ ಚೆಕ್ ಬೌನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಚೆಕ್ ಬೌನ್ಸ್ ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರದ್ದೇ ಒಂದು ಬಹಳಷ್ಟು ಇಂಡಿಯನ್ ಪೆಂಡೆನ್ಸಿ ಆಫ್ ದಿ ಕೇಸಸ್ ನೋಡಿದರೆ, ಚೆಕ್ ಬೌನ್ಸ್ ಕೇಸಸ್ ಅಂಡರ್ ಸೆಕ್ಷನ್ 138 ಹಲವಾರು ಇನ್ನೂ ಪೆಂಡಿಂಗ್ ಟ್ರಯಲ್ಸ್ಗಳು ಬಾಕಿ ಇವೆ ಅಂತ ಬಹಳಷ್ಟು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ಗಳು ಕೂಡ ಹೇಳ್ತವೆ. ಸೊ ಅದ್ರದ್ದು ಅಲ್ಟಿಮೇಟ್ ಆಬ್ಜೆಕ್ಟಿವ್ ಏನಂದರೆ, ದ ರಿಕವರಿ ಆಫ್ ದಿ ಚೆಕ್ ಅಮೌಂಟ್ ಇನ್ ದಿ ಕೇಸ್ ಆಫ್ ದಿ ಚೆಕ್ ಇಶ್ಯೂಡ್ ಬೈ ದಿ ಪೇಯರ್ ಈಸ್ ಬೌನ್ಸ್ಡ್ ಅಂತ ನೋಡುವಂಥದ್ದು. ಅದು ಮೇನ್ ಆಗಿ ವೆನ್ ದೇರ್ ಇಸ್ ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್ ಅಂತ ಹೇಳುವಂಥ ಆ ಒಂದು ಕಾರಣ ಕೊಟ್ಟಿದ್ದಾರೆ. ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್, ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ಬ್ಯಾಂಕ್ ಅಕೌಂಟಲ್ಲಿ. ನೆಕ್ಸ್ಟ್, ದ ಟರ್ಮ್ ಹೋಲ್ಡರ್ ಇನ್ಕ್ಲೂಡ್ಸ್ A. the payee, B. the bearer, C. the endorsed. ನೋಡಿ, ಹೋಲ್ಡರ್ ಹೇಳುವಂಥ ಒಂದು ಡೆಫಿನೇಷನ್ ನಾವು ಸೆಕ್ಷನ್ 8 ನಾವು ಕಾಣ್ತೇವೆ. ಆ್ಯಕ್ಚುಲಿ ಏನಾಗುತ್ತೆ, 2 ಥರ ಇರುತ್ತೆ, ಆರ್ಡರ್ ಇನ್ಸ್ಟ್ರೂಮೆಂಟ್, ಬೇರರ್ ಇನ್ಸ್ಟ್ರೂಮೆಂಟ್. ಬೇರರ್ ಇನ್ಸ್ಟ್ರೂಮೆಂಟ್ ಅಂದರೆ ಯಾರು ಪೊಸೆಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟನ್ನು, ಅವ್ರ ಹತ್ರ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದ್ದರೆ ಸಾಕು, ಅವರು ಹೋಗಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು.
ಆರ್ಡರ್ ಅಂದರೆ ಯಾರ ಹೆಸರಿಗೆ ಬರೆದಿರ್ತಾರೆ, ಅಥವಾ ಆರ್ಡರ್ ಆಫ್ ಅ ಸ್ಪೆಸಿಫೈಡ್ ಪರ್ಸನ್ ಅಂದರೆ ಇವರು ಯಾರ ಹೆಸರಿಗೆ ಡಿನೋಟ್ ಮಾಡ್ತಾರೆ ಅಂಥ ಒಂದು ವಿಷಯದಲ್ಲಿ. ಹೀಗೆ ಇರುವಾಗ ಇದು ಟರ್ಮ್ ಹೋಲ್ಡರ್ ಇನ್ಕ್ಲೂಡ್ಸ್ ಯಾವುದೇ ಒಂದು ಒಬ್ಬರು ಡ್ರಾ ಮಾಡಿರ್ತಾರೆ, ಅಲ್ಟಿಮೇಟ್ ಬೆನಿಫಿಟ್ ಪೇಯಿಗಿರುತ್ತೆ. ಈ ಪೇಯಿ ಹೇಳೋರು ಯಾರಿರ್ತಾರೆ ಅವ್ರ ಹತ್ರನೇ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಅವ್ರ ಹತ್ರ ಹಿ ವಿಲ್ ಬಿ ಹ್ಯಾವಿಂಗ್ ದ ಪೊಸೆಷನ್, ಹೂ ಇಸ್ ಎಂಟೈಟಲ್ಡ್ ಟು ದ ಪೊಸೆಷನ್ ಅಂತ ಹೇಳ್ತಾರೆ. ಹೂ ಇಸ್ ಎಂಟೈಟಲ್ಡ್ ಟು ದ ಪೊಸೆಷನ್ ಇನ್ ಇಸ್ ಓನ್ ನೇಮ್. ಯಾಕಂದರೆ ಅವನಿಗೇನೋ ಲಯಬಿಲಿಟಿ ಇರುತ್ತೆ, ಆ ಕಾರಣಕ್ಕೆ ಅವನು ಆ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಇಟ್ಕೊಳ್ಳಿಕ್ಕೆ ಅವನಿಗೆ ಆ ಹಕ್ಕಿದೆ. ಯಾಕೆಂದರೆ ಕಳ್ಳರು ಇಟ್ಕೊಳ್ಬೋದು ಪೊಸೆಷನನ್ನು, ಅವರಿಗೆ ದೇ ಆರ್ ನಾಟ್ ನೋನ್ ಆಸ್ ಹೋಲ್ಡರ್ಸ್ ಅಲ್ವಾ. ಸೊ ಹೂ ಇಸ್ ಎಂಟೈಟಲ್ಡ್ ಇನ್ ಹಿಸ್ ಓನ್ ನೇಮ್ ಫಾರ್ ದಿ ಪೊಸೆಷನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹಿ ಇಸ್ ನೋನ್ ಆಸ್ ದಿ ಹೋಲ್ಡರ್. ಹಾಗೆ ಇರುವಾಗ ಈಗ ಇದರ ಬೇರೆ ಇನ್ಸ್ಟ್ರೂಮೆಂಟಲ್ಲಿ ಬೇರೆ ಆಗುತ್ತೆ, ಅಥವಾ ಎಂಡೋರ್ಸ್ಮೆಂಟ್ ಆದಾಗ ಬೇರೆ ಆಗುತ್ತೆ. ಸೊ ಫಸ್ಟ್ ಇನಿಷಿಯಲಿ ಯಾರ ಹತ್ರ ಇರುತ್ತೆ, ಪೇಯಿ. ಸೊ ಅವರು ಕೂಡ ಈಸ್ ನೋನ್ ಆಸ್ ದಿ ಹೋಲ್ಡರ್. ಈ ಪೇಯಿ ಏನು ಮಾಡ್ತಾರೆ, ಅದನ್ನು ಎಕ್ಸ್ಗೆ ಎಂಡೋರ್ಸ್ ಮಾಡ್ತಾರೆ. ಆಗ ಪೇಯಿ ಏನಾಗ್ತಾರೆ, ಎಂಡೋರ್ಸರ್ ಆಗ್ತಾರೆ, ಇವರು ಎಂಡೋರ್ಸಿ ಆಗ್ತಾರೆ. ಆಯಿತಾ. ಯಾರು ಎಂಡೋರ್ಸ್ ಇರ್ತಾರೆ, ಎಂಡೋರ್ಸ್ಮೆಂಟ್ ಆದಾಗ ಬೇರೆಯರಂದರೆ ಈಗ ಆರ್ಡರ್ ಇದು ಬೇರೆಯವರ ಇನ್ಸ್ಟ್ರೂಮೆಂಟಲ್ಲಿ, ಇದು ಆರ್ಡರ್ ಇನ್ಸ್ಟ್ರೂಮೆಂಟಲ್ಲಿ. ಆಯಿತಾ. ಸೊ ಅವರೆಲ್ಲರೂ ಕೂಡ ದ ಪೇಯಿ, ದ ಬೇರರ್, ದ ಎಂಡೋರ್ಸಿ, ಸೊ ಆಲ್ ಆಫ್ ದಿ ಅಬವ್ ಆರ್ known as the holder of the instrument. Okay. Next one, 19th question. The effect of not negotiable crossing is mentioned under Section 125 of Negotiable Instrument Act, B Section 130 of Negotiable Instrument Act, C Section 131 of Negotiable Instrument Act, and D Section 128 of Negotiable Instrument Act. Not negotiable crossing ಅಂದರೆ ಏನು? ನೋಡಿ, ಸ್ಪೆಷಲ್ ಕ್ರಾಸಿಂಗಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಆಯಿತಾ. ಜನರಲ್ ಅಂದರೆ ಜಸ್ಟ್ ಆ್ಯಂಡ್ ಕಂಪನಿ, ಅಥವಾ ಎರಡು ಚೆಕ್ ಇದು ಕ್ರಾಸ್ ಮಾಡಿದರೆ ಸಾಕು. ಹಾಗೆ ನಾಟ್ ನೆಗೋಷಿಯಬಲ್ ಅಂತ ಕೂಡ ಮಾಡ್ತಾರೆ. ಈ ನಾಟ್ ನೆಗೋಷಿಯಬಲ್ ಅಂತ ಮಾಡಿದ ಕೂಡಲೇ ಏನಾಗತ್ತೆ ಅಂದರೆ ಇಟ್ ಸೀಸಸ್ ಟು ಬಿ ನೆಗೋಷಿಯಬಲ್ ಅಂದರೆ ಟ್ರಾನ್ಸ್ಫರಬಲ್ ಇರುತ್ತೆ, ಆದರೆ ನೆಗೋಷಿಯಬಲ್ ಆಗಿರೋದಿಲ್ಲ. ಆ ಅರ್ಥ ಏನು? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಈಗ ಯಾವಾಗ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂತ ಇರ್ತಾನೆ, ಅವನಿಗೆ ತನ್ನ ಪ್ರೀವಿಯಸ್ ಯಾರು ಅವನಿಂದ ಬಂದಿರುತ್ತೆ ಪಾರ್ಟಿ, ಅವನಿಗೆ ಡಿಫೆಕ್ಟಿವ್ ಟೈಟಲ್ ಇದ್ದರೂ ಸಹ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ಗೆ ಒಳ್ಳೆ ಟೈಟಲ್ ಸಿಕ್ಕಿರತ್ತೆ. ಆದರೆ ವೆನ್ ಇಟ್ ಸೀಸಸ್ ಟು ಬಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ನೆಗೋಷಿಯಬಲ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಆಗುತ್ತೆ, ಹೋಲ್ಡರ್ ಇನ್ ಡ್ಯೂ ಕೋರ್ಸ್ಗೂ ಸಹ ಬೆಟರ್ ಟೈಟಲ್ ಸಿಗೋದಿಲ್ಲ. ಪ್ರೀವಿಯಸ್ ಪಾರ್ಟಿಗೆ ಎಷ್ಟು ಟೈಟಲ್ ಇತ್ತು ಅಷ್ಟು ಟೈಟಲ್ ಮಾತ್ರ ಇವನಿಗೆ ಸಿಗತ್ತೆ. although he has got the negotiable instrument bona fide and for value, ಈ ಸಂದರ್ಭದಲ್ಲಿ ಸಹ ಬೆಟರ್ ಟೈಟಲ್ ಸಿಗೋದಿಲ್ಲ. ಎಷ್ಟು ಪ್ರೀವಿಯಸ್ ಪಾರ್ಟಿಗೆ ಇತ್ತು ಅಷ್ಟೇ ಟೈಟಲ್ ನಿಮಗೆ ಸಿಗತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ನಾಟ್ ನೆಗೋಷಿಯಬಲ್ ಅಂದರೆ ನಾಟ್ ಟ್ರಾನ್ಸ್ಫರಬಲ್ ಅಂತಲ್ಲ, ಇಟ್ ಕಂಟಿನ್ಯೂಸ್ ಟು ಬಿ ಟ್ರಾನ್ಸ್ಫರಬಲ್. ಆದರೆ ನಾಟ್ ನೆಗೋಷಿಯಬಲ್ ಅಂದರೆ ಓನ್ಲಿ ಆ ಟೈಟಲ್ ವಿಚಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಹೋಲ್ಡರ್ ಇನ್ ಡ್ಯೂ ಕೋರ್ಸ್ಗೆ ವಿಲ್ ನಾಟ್ ಬಿ ಗೆಟಿಂಗ್. ಇದರದ್ದು ನಾವು ಸೆಕ್ಷನ್ 19 ಸೆಕ್ಷನ್ 130 ಕಾಣ್ಬೋದು ನಾಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ. ನೆಕ್ಸ್ಟ್ 20ನೇ ಕ್ವಶನ್. 20ನೇ ಕ್ವಶನಲ್ಲಿ ಸೆಕ್ಷನ್ 16 ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಡಿಫೈನ್ಸ್ ಎ ರೆಸ್ಟ್ರಿಕ್ಟಿವ್ ಎಂಡೋರ್ಸ್ಮೆಂಟ್, ಬಿ ಕಂಡೀಷನಲ್ ಎಂಡೋರ್ಸ್ಮೆಂಟ್, ಸಿ ಎಂಡೋರ್ಸ್ಮೆಂಟ್ ಇನ್ ಫುಲ್ ಆ್ಯಂಡ್ ಎಂಡೋರ್ಸ್ಮೆಂಟ್ ಇನ್ ಬ್ಲ್ಯಾಂಕ್ ಅಂತ ಹೇಳಿ ಕಾಣುವಂಥದ್ದು. ಏನು ಹಾಗಂದರೆ ಅಂತ, ಎಂಡೋರ್ಸ್ಮೆಂಟ್ ಅಂತ ಹೇಳಿ ನಾವು ಒಬ್ಬರ ಹೆಸರು ಬರೆದು ಅಥವಾ ಸೈನ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ನೆಗೋಷಿಯಬಲ್ ಮಾಡುವಂಥದ್ದು ಎಂಡೋರ್ಸ್ಮೆಂಟ್. ಈ ಎಂಡೋರ್ಸ್ಮೆಂಟ್ ಸೆಕ್ಷನ್ 16 ಏನು ಹೇಳ್ತಾರೆ, 2 ಥರ ಕೊಟ್ಟಿದ್ದಾರೆ. ಬ್ಲ್ಯಾಂಕಲ್ಲಿ ಮಾಡಿದ್ರೆ ಯಾರು ಅವರ ಸಹಿ ಮಾಡಿ ಜಸ್ಟ್ ಕೊಡ್ತಾರೆ, ಅದು ಎಂಡೋರ್ಸ್ಮೆಂಟ್ ಇನ್ ಬ್ಲ್ಯಾಂಕ್. ಎಂಡೋರ್ಸ್ಮೆಂಟ್ ಇನ್ ಫುಲ್ ಅಂದರೆ ಯಾರಿಗೆ ಪೇ ಮಾಡಬೇಕು ಅಂತ ಹೇಳಿ ಟು ಮಿಸ್ಟರ್ ಎಕ್ಸ್ ಅಂತ ಹೇಳಿ ಆ ಒಂದು ಅವ್ರ ಹೆಸರು ಏನು ಬರೀತಾರೆ, ದ್ಯಾಟ್ ಈಸ್ ನೋನ್ ಆಸ್ ದಿ ಎಂಡೋರ್ಸ್ಮೆಂಟ್ ಇನ್ ಫುಲ್. ಓಕೆ, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 16 ನೋಡಿ. ಸೊ ಫಸ್ಟ್ ಇನಿಷಿಯಲಿ ಭಾಳಷ್ಟು ಡಿಫೈನಿಂಗ್ ಸೆಕ್ಷನ್ಸ್ಗಳಿವೆ, ಅದನ್ನು ನಾವು ಆದಷ್ಟು ನೋಡ್ತಾ ಹೋದರೆ, ಸೊ ನಾನು ಹೇಳಲಿಕ್ಕೆ ಹೋದರೆ ಎಲ್ಲ ಇದು ಕೂಡ ಇಂಪಾರ್ಟೆಂಟ್. ಡಿಫೈನಿಂಗ್ ಸೆಕ್ಷನ್ಸ್ಗಳು ಯಾವುದ್ಯಾವುದಿದೆ ನೋಡಿ, ನಾನು ಜಸ್ಟ್ ಒಂದು
ಹೇಳ್ತೇನೆ. ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್, ಚೆಕ್ ಅಂದರೆ ಏನಂತ ನೋಡ್ಕೊಳ್ಬೇಕು. ಹಾಗೆ ಎಲ್ಲ ನೋಡಿ ಸೆಕ್ಷನ್ 7ಅಲ್ಲಿ ಡ್ರಾಯರ್, ಡ್ರಾಯಿ, ಡ್ರಾ ಇನ್ ಕೇಸ್ ಆಫ್ ನೀಡ್, ಎಕ್ಸೆಪ್ಟರ್ ಫಾರ್ ಆನರ್, ಪೇಯಿ, ಇದೆಲ್ಲ ಕೂಡ ಸೆಕ್ಷನ್ 7ಅಲ್ಲಿ ಬರ್ತದೆ. ಹಾಗೆ ಸೆಕ್ಷನ್ 8ಅಲ್ಲಿ ಹೋಲ್ಡರ್, ಸೆಕ್ಷನ್ 9ಅಲ್ಲಿ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, 10 ಪೇಮೆಂಟ್ ಇನ್ ಡ್ಯೂ ಕೋರ್ಸ್, 11 ಇನ್ಲ್ಯಾಂಡ್ ಇನ್ಸ್ಟ್ರೂಮೆಂಟ್, ಬಿ ಫಾರಿನ್ ಇನ್ಸ್ಟ್ರೂಮೆಂಟ್, 13 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಆಮೇಲೆ 14 ನೆಗೋಸಿಯೇಷನ್, 15 ಎಂಡೋರ್ಸ್ಮೆಂಟ್, 16 ಎಂಡೋರ್ಸ್ಮೆಂಟ್ ಇನ್ ಬ್ಲ್ಯಾಂಕ್ ಆ್ಯಂಡ್ ಫುಲ್, ಸೆಕ್ಷನ್ 17 ಆಂಬಿಗ್ವಸ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ತನಕ ಬಹಳನೇ ಇಂಪಾರ್ಟೆಂಟ್ ಡಿಫೈನಿಂಗ್ ಸೆಕ್ಷನ್ಸ್ಗಳು ಎಲ್ಲದೂ ಕೂಡ. ಹಾಗೆ ಸೆಕ್ಷನ್ 21ಅಲ್ಲಿ ಆಟ್ ಸೈಟ್, ಆನ್ ಪ್ರೆಸೆಂಟ್ಮೆಂಟ್, ಆಫ್ಟರ್ ಸೈಟ್ ಅಂತ ಕೊಡ್ತಾರೆ. ಸೆಕ್ಷನ್ 22 ಅಲ್ಲಿ ಮೆಚುರಿಟಿ ಅಂದರೆ ಏನಂತ ಕೊಡ್ತಾರೆ. ಇಷ್ಟು ಕೂಡ ಬಹಳ ಬಹಳ ಮುಖ್ಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ 21st ಕ್ವಶನ್. The liability under section 138 of Negotiable Instruments Act 1881 is A. strict liability, B. vicarious liability, C. both A and B, and D. none of the above. ನೋಡಿ, ಕ್ರಿಮಿನಲ್ ಇದರಲ್ಲಿ ಸಹ ನಾವು ಹಲವಾರು ಬಾರಿ ನೋಡಿದ್ದೇವೆ, ಮೆನ್ಸರಿಯ ಬಹಳ ಮುಖ್ಯ. ಇಂಟೆನ್ಷನ್ ಟು ಚೀಟ, ಇಂಟೆನ್ಷನ್ ಟು ಡಿಸೀವ್, ಅಥವಾ ವಾಲಂಟರಿಲಿ, ಮಲಫಿಡೆ, ಇದೆಲ್ಲ ಕೂಡ IPCಯಲ್ಲಿ ಯಾವುದಾದ್ರು ಅಫೆನ್ಸ್ಗಳು ಅಟ್ರಾಕ್ಟ್ ಆಗುವಾಗ ಮೆನ್ಸ್ರಿಯ ಇದೆಯಾ, ಇಂಟೆನ್ಷನ್ ಇದೆಯಾ ಅಂತ ನೋಡ್ತಾರೆ. ಆದರೆ ಸೆಕ್ಷನ್ 138ಅಲ್ಲಿ ಬರುವಂಥ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಆ ಲಯಬಿಲಿಟಿ ಅಂತ ಏನಿದೆ, ಆ ಲಯಬಿಲಿಟಿ ಯಾವ ರೀತಿಯಲ್ಲಿ, ವೆದರ್ ಯು ಹ್ಯಾವ್ ಯಾವುದಾದ್ರು ಚೆಕ್ ನೀವು ಬರ್ಕೊಡ್ತೀರಿ, ನೀವು ಚೆಕ್ ಬರ್ಕೊಂಡು ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ಇಂಟೆನ್ಷನ್ ಇತ್ತಾ ಇಲ್ವ ಅಂತ ನೋಡೋದಿಲ್ಲ. ಆದರೆ ಇಟ್ ಈಸ್ ಸಫಿಷಿಯೆಂಟ್ ದ್ಯಾಟ್ ನಿಮ್ಮ ಚೆಕ್ಕನ್ನು ಪ್ರೆಸೆಂಟ್ ಆದಾಗ ಆವಾಗ ಇಟ್ ಡಿಡ್ ನಾಟ್ ಹ್ಯಾವ್ ಸಫಿಷಿಯನ್ಸಿ ಆಫ್ ಫಂಡ್ಸ್, ಬ್ಯಾಲೆನ್ಸ್ ಇಲ್ಲ, ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್ ಇದ್ದು ಅದು ಆಮೇಲೆ ಡಿಮಾಂಡ್ ಮಾಡಿದ್ರ ನಂತರನೂ ನೀವು ಪೇ ಮಾಡಲಿಲ್ಲ, ಅಂಥ ಸಂದರ್ಭದಲ್ಲಿ ಲಯಬಿಲಿಟಿ ಸ್ಟ್ರಿಕ್ಟ್ ಇರುತ್ತೆ. ಸೊ ಎ ಸ್ಟ್ರಿಕ್ಟ್ ಲಯಬಿಲಿಟಿ ಅಂತ ಹೇಳ್ಬೋದು. ಅಂದರೆ ನಿಮಗೆ ಮೆನ್ಸರಿ ಇದೆಯೋ ಇಲ್ವೋ, ಆದರೆ ಲಯಬಿಲಿಟಿ ಖಂಡಿತವಾಗಿ ಬರುತ್ತೆ. ಸೊ ಇದೇ ಕಾರಣಕ್ಕೆ ಮುಂಚೆ ಚೀಟಿಂಗ್ ಅಂತ ಏನಿತ್ತು ಅದರಲ್ಲಿ ಮೆನ್ಸರಿ ಅಪ್ರೂವ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಫ್ರಾಡ್ಯುಲೆಂಟ್ಲಿ ಆರ್ ಡಿಸ್ಆನೆಸ್ಟ್ಲಿ ಹೇಳುವಂಥ ಇಂಟೆನ್ಷನನ್ನು ಈ ಚೆಕ್ ಬೌನ್ಸ್ ಆದರೆ ಚೀಟಿಂಗ್ ಅಂತ ಆಗ್ತಿತ್ತು. ಆ ಇಂಟೆನ್ಷನ್ ಪ್ರೂವ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗೆ ಎಷ್ಟೋ ಜನ ಬಿಡುಗಡೆ ಆಗ್ತಿದ್ರು, ಅಕ್ವಿಟ್ ಆಗ್ತಿದ್ರು. ಅದಕ್ಕೋಸ್ಕರ ಈ ಸೆಕ್ಷನ್ 138 ಒಂದು ಎಕ್ಸ್ಕ್ಲೂಸಿವ್ ಈ ಒಂದು ಕೇಸಿಗೆ ಅಂತಲೇ ತಂದಿರುವಂಥದ್ದು. ನೆಕ್ಸ್ಟ್ 22nd ಕ್ವಶನ್. ವೆನ್ ನೋ ಇಂಟ್ರೆಸ್ಟ್ ರೇಟ್ ಇಸ್ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರೂಮೆಂಟ್, ಸೆಕ್ಷನ್ 80 ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ರಿಕ್ವೈರ್ಸ್ ಇಂಟ್ರೆಸ್ಟ್ ಆನ್ ದಿ ಅಮೌಂಟ್ ಡ್ಯೂ ದೇರ್ ಆನ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ -% per annum. ಇಲ್ಲಿ ನಾವು ಕಾಣುತ್ತದೆ ನೋಡಿ, ಎಷ್ಟು 18%, 15%, 12%, ಹಾಗೆ 9%. ಇಲ್ಲಿ ಏನಾಗ್ಬೋದು ಆನ್ಸರು? %. ಒಂದು ವೇಳೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಇರುತ್ತೆ, ಹಣ ಪಾವತಿ ಮಾಡಿದ್ರೆ ಆಮೇಲೆ ಇಂತಿಷ್ಟು % ಇಂಟ್ರೆಸ್ಟಲ್ಲಿ ಬಡ್ಡಿ ಸಮೇತ ಪಾವತಿ ಮಾಡಬೇಕು ಅಂತ ನಾವು ಕಾಣ್ತೇವೆ. ಸೊ ಹೀಗೆ ಇರುವಾಗ ಒಂದು ವೇಳೆ ಇದರಲ್ಲಿ ಕೊಟ್ಟಿಲ್ಲಪ್ಪ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಡಬೇಕು ಅಂತ ಏನು ಮೆನ್ಷನ್ನೇ ಮಾಡಿಲ್ಲ. ವೆನ್ ನೋ ಇಂಟ್ರೆಸ್ಟ್ ರೇಟ್ ಇಸ್ ಸ್ಪೆಸಿಫೈಡ್ ಇನ್ ಇನ್ಸ್ಟ್ರೂಮೆಂಟ್, ಆವಾಗ ಏನಾಗುತ್ತೆ, ಸೆಕ್ಷನ್ 80 ಹೇಳುತ್ತೆ 18% ಇಂಟ್ರೆಸ್ಟ್ ರೇಟಲ್ಲಿ ಆ ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಅದರಲ್ಲಿ ಬಹಳ ಒಂದು ಇದಾಗಿ ಹೇಳಿದ್ದಾರೆ ನೋಡಿ. ಒಂದ್ಸಲ ನಾನು ಸೆಕ್ಷನನ್ನು ಹೇಳ್ತೇನೆ, ಯಾಕಂದರೆ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿ ಅಗ್ರಿಮೆಂಟ್ ಟು ದಿ ಕಾಂಟ್ರರಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಸಹ ಅದು ಇರೋದಿಲ್ಲ, ಆದರೆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ವೆನ್ ನೋ ರೇಟ್ ಸ್ಪೆಸಿಫೈಡ್ ಅಂತ ಹೇಳುವಾಗ, ವೆನ್ ನೋ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಸ್ಪೆಸಿಫೈಡ್ ಇನ್ ದಿ ಇನ್ಸ್ಟ್ರೂಮೆಂಟ್, ಇಂಟ್ರೆಸ್ಟ್ ಆನ್ ದಿ ಅಮೌಂಟ್ ಡ್ಯೂ ದರ್ ಆನ್ ಶೆಲ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿ ಅಗ್ರಿಮೆಂಟ್. ನೋಡಿ, ಇದು ಬಹಳ ಮುಖ್ಯ. ಯಾವ ಅಗ್ರಿಮೆಂಟ್ ಇದ್ರೂ ಸಹ ಅದು ವಿತ್ ಸ್ಟ್ಯಾಂಡ್ ಆಗೋದಿಲ್ಲ, ಸೆಕ್ಷನ್ 80 ಪ್ರಿವೆಲ್ಸ್ ಆಗುತ್ತೆ. ಆದರೆ ಇನ್ಸ್ಟ್ರೂಮೆಂಟಲ್ಲಿ ಇದ್ದರೆ ಇನ್ಸ್ಟ್ರೂಮೆಂಟಲ್ಲಿ ಹೇಳುವಂಥ ರೇಟ್ ಆಗುತ್ತೆ. ಇಲ್ವೋ ಇನ್ಸ್ಟ್ರೂಮೆಂಟಲ್ಲಿ ಹೇಳಿಲ್ವೋ, ಆವಾಗ ಇಲ್ಲಿ ಸೆಕ್ಷನ್ 80ಯಲ್ಲಿ ಕೊಟ್ಟಿರುವಂಥ 18% ಇಂಟ್ರೆಸ್ಟ್ ಯಾವಾಗಲಿಂದ ಅದು ಮುಖ್ಯ. ಈ ಡೇಟ್ ನೋಡಿ, ಫ್ರಮ್ ದಿ ಡೇಟ್ at which payment had to be made, ಪೇಮೆಂಟ್ ಮಾಡಬೇಕಿತ್ತು ಆ ಡೇಟಿಂದ ಟಿಲ್ ರಿಯಲೈಸೇಷನ್ ಆಫ್ ದಿ ಅಮೌಂಟ್.
ಯಾವ ದಿನ ಹಣ ಕೊಡಬೇಕಿತ್ತು ಅವನು ಆ ಹಣ ಕೊಡಲಿಲ್ಲ, ಅಲ್ಲಿಂದ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ 18% ಕ್ಯಾಲ್ಕುಲೇಟ್ ಆಗಲಿಕ್ಕೆ. ಅಲ್ಲಿಂದ ಎಲ್ಲಿಗೆ ಎಲ್ಲಿ ಆ ಹಣ ಸಿಗತ್ತೆ ಟೆಂಡರ್ ಆಫ್ ದಿ ಅಮೌಂಟ್ ಅಥವಾ ರಿಯಲೈಸೇಷನ್ ಆಫ್ ದಿ ಅಮೌಂಟ್, ಅಲ್ಲಿ ತನಕ ಕೂಡ 18% ಇಂಟ್ರೆಸ್ಟ್ ಒಂದು ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್, Ram holding an account in a bank at Hyderabad issued a check to Krishna, a resident of Vijayawada, for discharging his liability in respect of a transaction which took place at Chittoor. The said check got dishonored. Where can Krishna file a complaint under section 138 of the Negotiable Instruments Act? A. Hyderabad, B. Vijayawada, C. Chittoor, and D. any place of his choice. ಸೊ ಅದ್ರಲ್ಲಿ ಏನಾಯಿತು ನೋಡಿ, ಒಬ್ಬ ರಾಮ್ ಹೇಳುವಂಥ ಒಬ್ಬ ವ್ಯಕ್ತಿ, ಅವನ ಬ್ಯಾಂಕ್ ಅಕೌಂಟು ಹೈದರಾಬಾದಲ್ಲಿದೆ, ಬ್ಯಾಂಕ್ ಅಕೌಂಟ್. ಕೃಷ್ಣ ಹೇಳುವಂತಹ ಒಂದು ವಿಜಯವಾಡ ನಿವಾಸಿ ಅವನಿಗೆ ಕೊಡ್ತಾನೆ, ಟ್ರಾನ್ಸಾಕ್ಷನ್ ಎಲ್ಲೋ ಚಿತ್ತೂರಲ್ಲಿ ಆಗತ್ತೆ. ಚೆಕ್ ಒಂದು ವೇಳೆ ಬೌನ್ಸ್ ಆದರೆ ಆ ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್ ಎಲ್ಲಿ ಬರುತ್ತೆ ಅಂತ ಕೇಳುವಂಥ ಕ್ವಶನ್ ಇದು. ಇದು ಆ್ಯಕ್ಚುಲಿ ಬರುವಂಥದ್ದು ಸೆಕ್ಷನ್ 142 ಅಲ್ಲಿ ಬರುವಂಥ ಕ್ವಶನ್ ಇದು. 142 ಸಬ್ಸೆಕ್ಷನ್ 2 ಅಲ್ಲಿ ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್ ಅಂತ ಇದೆ. ಇದು ಆ್ಯಕ್ಚುಲಿ ಎಲ್ಲಾಗತ್ತೆ ಅಂದರೆ, ಒಂದು ವೇಳೆ ಕಲೆಕ್ಷನ್ ಆದರೆ, ಇಲ್ಲಿ 2 ರೀತಿ ವಿಷಯಗಳಿವೆ. ಒಂದು ಬ್ಯಾಂಕ್ ಕಲೆಕ್ಷನ್ ಅಮೌಂಟ್ ಆಯಿತು ಅಂತ ಆದರೆ ಕಲೆಕ್ಷನ್ ಥ್ರೂ ಪ್ರೆಸೆಂಟ್ಮೆಂಟ್ ಬ್ಯಾಂಕ್ ಮುಖಾಂತರ, ಅಥವಾ ಬೇರೆ ಅಕೌಂಟ್ ಅಲ್ಲದೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಆದರೆ ಆವಾಗ ಬೇರೆ ರೀತಿ ಆಗುತ್ತೆ. ಬ್ರಾಂಚ್ ಆಫ್ ಡ್ರಾಯ್ ಬ್ಯಾಂಕ್ ಅಂತ ಅಲ್ಲಿ ಫೈಲ್ ಮಾಡ್ಬೋದು, ಡ್ರಾಯ್ ಬ್ಯಾಂಕ್ ಅಥವಾ ಎಲ್ಲಿ ಡ್ರಾವರ್ ಅಕೌಂಟ್ ಇದೆ ಅಂತ. ಆದರೆ ಇಲ್ಲಿ ಬರುವಾಗ ಎಲ್ಲಿ ಪೇಯಿ ಇದುಂಟು, ಪೇಯಿ ಅಕೌಂಟ್ ಇದೆ ಅಥವಾ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಅವರ ಒಂದು ಇದರಲ್ಲಿ ಕೇಸ್ ಇದನ್ನು ಫೈಲ್ ಮಾಡ್ಬೋದು ಅಂತ ನೋಡ್ಬೋದು. ಪೇಯಿ ಬ್ಯಾಂಕ್, ಯಾರು ಪೇ ಮಾಡ್ತಾರಲ್ಲ ಅಮೌಂಟ್ ಅವರು. ಸೆಕ್ಷನ್ 142 ಒಂದ್ಸಲ ನಾನು ಅದು ಓದ್ತೇನೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಪೇ ಯಾರು, ಹೈದರಾಬಾದ್ ಬ್ಯಾಂಕಿಂದ ಪೇ ಆಗಬೇಕು. ಸೊ ಎ ಹೈದರಾಬಾದ್, ಇಲ್ಲಿ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 142 ಸಬ್ಸೆಕ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಎಲ್ಲಿ ಪೇ ಇನ್ ಡ್ಯೂ ಕೋರ್ಸ್, ಪೇಯಿ ಅಥವಾ ಎಲ್ಲಿ ಹೋಲ್ಡರ್ ಇನ್ ಡ್ಯೂ ಕೋರ್ಸ್, ಅಥವಾ ಇನ್ನೊಂದು ಕೇಸಲ್ಲಿ ವೆರಿ ಡ್ರಾಯ್ ಬ್ಯಾಂಕ್, ಎಲ್ಲಿ ಡ್ರಾವರ್ ಮೇಂಟೈನ್ಸ್ ದಿ ಅಕೌಂಟ್, ಡ್ರಾಯ್ ಬ್ಯಾಂಕ್ ಅಂತ ಏನಿರುತ್ತೆ ಅಲ್ಲಿ ಡ್ರಾವರ್ಗೆ ಅಕೌಂಟ್ ಇದೆ ಅಂತ ಸಂದರ್ಭದಲ್ಲಿ. ಸೊ ಇಲ್ಲಿ ಹೈದರಾಬಾದ್ ಅವರ ಬ್ಯಾಂಕ್ ಅಕೌಂಟ್ ಇಲ್ಲಿರೋದಕ್ಕೆ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 24th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್? A promissory note, B bond, C bill of exchange, and D check. ಸೊ ಸೆಕ್ಷನ್ 13 ಸ್ಪೆಸಿಫಿಕ್ ಆಗಿ ಹೇಳಿದೆ, ಒಂದು ಪ್ರಾಮಿಸರಿ ನೋಟು, ಒಂದು ಬಿಲ್ ಆಫ್ ಎಕ್ಸ್ಚೇಂಜ್, ಇನ್ನೊಂದು ಚೆಕ್. ಇದು ಇಷ್ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಬರುವಂಥದ್ದು ಅಂತ. ಸೊ ಸೆಕ್ಷನ್ 13 ಪ್ರಕಾರ ಬಾಂಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲ. 25ನೇ ಕ್ವಶನ್. ವಾಟ್ ಈಸ್ ದ ಸ್ಟ್ಯಾಟ್ಯುಟರಿ ನೋಟಿಸ್ ಪೀರಿಯಡ್ ಇಂಟಿಮೇಟಿಂಗ್ ಡಿಸ್ಆನರ್ ಆಫ್ ದಿ ಚೆಕ್ under section 138 of the Negotiable Instruments Act? A 30 days, B 15 days, C 2 weeks, and D 3 weeks. ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ. ನಾನು ನಿಮಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಒಂದು ವೇಳೆ ಒಬ್ಬ ಚೆಕ್ ಇಶ್ಯೂ ಮಾಡಿದ್ದಾನೆ, ಚೆಕ್ ಇಶ್ಯೂ ಮಾಡಿ ಪ್ರೆಸೆಂಟ್ ಮಾಡ್ತಾನೆ ಒಬ್ಬ.
ಈ ಬ್ಯಾಂಕಿಗೆ ಚೆಕ್, ಆ ಒಂದು ಚೆಕ್ ಡೇಟಿನ ಒಂದು ಏನಿದೆ 3 months ಒಳಗೆ ಹಿ ಹ್ಯಾಸ್ ಟು ಪ್ರೆಸೆಂಟ್ ಇಟ್ ಟು ದ ಬ್ಯಾಂಕ್ ಫ್ರಮ್ ದಿ ಡೇಟ್. ಆ ವ್ಯಾಲಿಡಿಟಿ ಪೀರಿಯಡ್ ಏನಿದೆ ಅಷ್ಟರಲ್ಲಿ ಪ್ರೆಸೆಂಟ್ ಮಾಡಬೇಕು. ಸೊ ಪ್ರೆಸೆಂಟ್ ಮಾಡಿ ಒಂದು ವೇಳೆ ಬ್ಯಾಂಕ್ ಇನ್ಸಫಿಷಿಯನ್ಸಿ ಅಂತ ಇಂಟಿಮೇಟ್ ಮಾಡ್ತು ಇನ್ಸಫಿಷಿಯನ್ಸಿ ಇದೆ ಅಂತ. ಸೊ ಇನ್ಸಫಿಷಿಯನ್ಸಿ ಅಂತ ಹೇಳಿರುವಂತಹ ಒಂದು 30 ದಿನದೊಳಗೆ ಡಿಮಾಂಡ್ ಕಳಿಸ್ಬೇಕು, ಡಿಮಾಂಡ್ ನೋಟಿಸ್ ಕಳಿಸ್ಬೇಕು. ನನಗೆ ಹಣ ಪೇ ಮಾಡು ನೀನು. ಯಾರಿಗೆ? ಯಾರ ಅಕೌಂಟ್, ಯಾರ ಚೆಕ್ ಡಿಸಾನರ್ ಆಗಿದೆ ಅವರಿಗೆ ನನ್ನ ಅಕೌಂಟ್, ನಿಂದು ಚೆಕ್ ಡಿಸಾನರ್ ಆಗಿದೆ, ಸೊ ಅಲ್ಲಿ ಮೆನ್ಷನ್ ಮಾಡಿರುವಂಥ ಚೆಕ್ ಅಮೌಂಟ್ ಏನಿದೆ ಅದನ್ನು ನನಗೆ ಪೇಮೆಂಟ್ ಮಾಡು ಫಾರ್ ಪೇಮೆಂಟ್ ಅಂತ ಹೇಳಿ ಕಳಿಸ್ತಾನೆ. ಸೊ ಈ ಡಿಮಾಂಡ್ ಮಾಡಿರುವಂಥ ಪೇಮೆಂಟಿಗೆ ಆ ವ್ಯಕ್ತಿ ಏನು ಮಾಡಬೇಕು? ಪೇ ಮಾಡಬೇಕು. ಸೊ ಒಂದು ವೇಳೆ ಆ 15 ದಿನದಲ್ಲಿ ಅವನಿಗೆ ನೋಟಿಸ್ ರಿಸೀವ್ ಆಗುತ್ತೆ, ರಿಸೀಟ್ ಆಫ್ ನೋಟಿಸ್, ಫೇಲ್ಯೂರ್ ಆಫ್ ಪೇಮೆಂಟ್ from receipt of payment, receipt of notice, sorry. ಈ ಒಂದು ನೋಟಿಸ್ ಕೊಟ್ಟಿರುವಂಥ ಟೈಮಲ್ಲಿ ಅವನಿಗೆ ಯಾವಾಗ ನೋಟಿಸ್ ರಿಸೀವ್ ಆಗಿರುತ್ತೆ, ನೋಟಿಸ್ ರಿಸೀವ್ ಆಗಿರುವಂಥ 15 ದಿನದೊಳಗೆ ಇವನು ಪೇಮೆಂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಆ ಪೇಮೆಂಟ್ ಮಾಡಿಲ್ಲ ಅಂತಾದರೆ 1 ತಿಂಗಳಲ್ಲಿ ಈ ಡೇಟಿಂದ 1 month on the failure of the payment, court complaint ಕೊಡ್ಬೋದು. You can give complaint when cause of action arisen. ಇದು 138 ಅಲ್ಲಿ ಬರೋದಿಲ್ಲ, ಇದು 142 ಅಲ್ಲಿ ಬರುತ್ತೆ, ಕಾಗ್ನಿಸೆನ್ಸ್ ಅಲ್ಲಿ ಬರುವಂಥದ್ದು. ಎಸ್, 142 ಅಲ್ಲಿ ಬರುವಂಥದ್ದು ಈ ಪ್ರಾವಿಷನು. ಇದೆಲ್ಲವೂ ಕೂಡ 138 ಅಲ್ಲಿ ಬರುವಂಥದ್ದು. ಸೊ ಕಾಸ್ ಆಫ್ ಆ್ಯಕ್ಷನ್ ಇಲ್ಲಿ ಹೇಳಿರುವಂಥ 15 ದಿನ ನೋಡ್ತಾರೆ, 15 ದಿನದಲ್ಲಿ ಬರಲಿಲ್ಲ ಅಂದರೆ ಅದು ನೆಕ್ಸ್ಟ್ ಡೇಯಿಂದ ಕಾಸ್ ಆಫ್ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ 1 ತಿಂಗಳ ಒಳಗಾಗಿ ಕಂಪ್ಲೇಂಟನ್ನು ಫೈಲ್ ಮಾಡಬೇಕು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಿನ ಇದು. ಸೊ ಇಷ್ಟು ನಾವು ಟೈಮ್ ಲಿಮಿಟನ್ನು ನೋಡ್ತೇವೆ. ಸೊ ಇಲ್ಲಿ ಕೇಳಿರೋಂಥ ಕ್ವಶನ್ ಯಾವುದು? ಡಿಮಾಂಡ್ ನೋಟಿಸ್, ಸ್ಟ್ಯಾಟ್ಯುಟರಿ ನೋಟಿಸ್ ಎಷ್ಟು ದಿನದಲ್ಲಿ ಕಳಿಸ್ಬೇಕು ಅಂತ ಬ್ಯಾಂಕ್ ನೋಟಿಸ್ ಬಂದ ನಂತರ. ಸೊ ಇದು 30 days. 30 days ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಒಂದು ಟೈಮ್ ಫ್ರೇಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಸಲ ಕ್ವಶನ್ಗಳನ್ನು ಕೇಳ್ತಾರೆ ಇದರಲ್ಲಿ. ಸೊ ಸ್ವಲ್ಪ 138 ಆದರೆ ಇನ್ನು ಆ ಕಂಪ್ಲೇಂಟ್ ಹೇಳುವಂಥದ್ದು 142 ಅಲ್ಲಿ ಬರುವಂಥದ್ದು, ಅದನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ 26 ಕ್ವಶನ್. ವಾಟ್ ಈಸ್ ದ ಪನಿಷ್ಮೆಂಟ್ ಅಂಡರ್ ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್? A imprisonment up to 2 years or with fine which may extend to twice the amount of check or with both. B, imprisonment up to 2 years and with fine which may extend to twice the amount of check. C, imprisonment for not less than 2 years and fine of rupees 10,000. D, imprisonment for not less than 2 years or fine of rupees 10,000 or both. So ಇದರಲ್ಲಿ ಏನು ಕಾಣ್ತೇವೆ ನಾವು? ಸೆಕ್ಷನ್ 138 ಅಲ್ಲಿ ಪನಿಷ್ಮೆಂಟು ಎಷ್ಟು, ಹಾಗೆ ಚೆಕ್ ಅಮೌಂಟನ್ನು ರಿಕವರ್ ಮಾಡ್ಬೋದಾ ಹೇಳುವಂಥ ಒಂದು ಕ್ವಶನ್. ಇದು ಎಯಲ್ಲೇ ಬರುವಂಥದ್ದು. ಇಂಪ್ರಿಸನ್ಮೆಂಟ್ ಅಪ್ ಟು 2 years, 2 ವರ್ಷ ತನಕ. ಮುಂಚೆದು 1 ವರ್ಷ ಇತ್ತು, ಈಗ 2 ವರ್ಷ ಆಗಿದೆ. ವಿಚ್ ಮೇ ಎಕ್ಸ್ಟೆಂಡ್ ಟು ಟ್ವೈಸ್ ದಿ ಅಮೌಂಟ್ ಆಫ್ ಚೆಕ್ ಆರ್ ವಿತ್ ಬೋತ್. ಯಾವ ರೀತಿಯಲ್ಲಾದರೂ ಹಾಕ್ಬೋದು. 2 ವರ್ಷ ಪನಿಷ್ಮೆಂಟ್ ಕೊಡ್ಬೋದು, ಅಥವಾ ಚೆಕ್ನ ಅಮೌಂಟ್ ಒಂದು 50,000 ಇದ್ದರೆ 1 ಲಕ್ಷ ಪೇಮೆಂಟ್ ಮಾಡಿ ಅಂತ ಹೇಳ್ಬೋದು, ಅಥವಾ 2 ವರ್ಷನೂ ಕಳಿಸ್ಬೋದು. ಅಪ್ ಟು ಅಂತ ಇದೆ, ಅಪ್ ಟು, ಆಯಿತಾ? ಫುಲ್ 2 years ಅಂತಲ್ಲ, ಅಲ್ಲಿ ತನಕ ಕೊಡ್ಬೋದು ಅಂತ. ಹಾಗೆ ವಿತ್ ಬೋತ್ ಎರಡನ್ನೂ ಕೂಡ ಪನಿಷ್ಮೆಂಟ್ ಆಗಿ ಕೊಡ್ಬೋದು. 27ನೇ ಕ್ವಶನ್. ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 139 ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಈಸ್ ಇನ್ ದಿ ರೆಸ್ಪೆಕ್ಟ್ ಆಫ್ A, that the check was signed by the accused, B, that the check was dishonored by the banker, C, that the check was issued for discharge of any debt, D, that the check is valid under banking laws. ಇಲ್ಲಿ ಏನಾಗುತ್ತೆ? ಸೆಕ್ಷನ್ 27 ಪ್ರಕಾರ
ಸೆಕ್ಷನ್ 138 ಇದು 139 ಬರುವಂಥದ್ದು. ಯಾವುದೇ ಒಂದು ಚೆಕ್ ಇಶ್ಯೂ ಮಾಡಿದ್ದಾರೆ ಅಂತ ಆದರೆ ಆವಾಗ ಅದು ಸುಮ್ಮನೆ ಚೆಕ್ ಕೊಟ್ಟಿರ್ಬೋದು, ಆ್ಯಸ್ ಎ ಗಿಫ್ಟ್ ಕೊಟ್ಟಿರ್ಬೋದು. ಆದರೆ ನಮ್ಮ ಚೆಕ್ ಡಿಸಾನರ್ ಕೇಸ್ ಹಾಕಲಿಕ್ಕೆ ಏನಾಗುತ್ತೆ, ಯಾವುದೋ ಒಂದು ಡೆಟ್ ಇತ್ತು, ಯಾವುದೊಂದು ಸಾಲದ ಬಾಧ್ಯತೆ ಇತ್ತು, ಆ ಬಾಧ್ಯತೆಯನ್ನು ನೀಗಿಸ್ಲಿಕ್ಕೋಸ್ಕರ ಚೆಕ್ಕನ್ನು ನೀಡಿದ್ದಾರೆ ಹೇಳುವಂಥ ಒಂದು ಪ್ರಿಸಂಪ್ಷನ್ ಇರುತ್ತೆ. ಓಕೆ, ಸೊ ದ್ಯಾಟ್ ದ ಚೆಕ್ ವಾಸ್ ಇಶ್ಯೂಡ್ ಫಾರ್ ಡಿಸ್ಚಾರ್ಜ್ ಆಫ್ ಎನಿ ಡೆಟ್ ಹೇಳುವಂಥ ಒಂದು ಪ್ರಿಸಂಪ್ಷನ್ ಸರಿ, ಬಹಳ ಇಂಪಾರ್ಟೆಂಟ್. 139 ಬರುವಂಥ ಪ್ರಿಸಂಪ್ಷನ್ನು. ಸೊ ಸರಿಯಾಗಿ ಅದನ್ನು ನೆನ್ಪಿಟ್ಕೊಳ್ಳಿ, ಪ್ರಿಸಂಪ್ಷನ್. ಯಾಕೆಂದರೆ 118 ಕೂಡ ಒಂದು ಪ್ರಿಸಂಪ್ಷನ್ ಬಗ್ಗೆ ಬರುತ್ತೆ. ಆದರೂ ಇಲ್ಲಿ 139 ಹೇಳುವಂಥದ್ದು ಹೋಲ್ಡರ್ ಬಗ್ಗೆ. ಶಲ್ ಬಿ ಪ್ರಿಸ್ಯೂಮ್ಡ್ ಅನ್ಲೆಸ್ ದಿ ಕಾಂಟ್ರರಿ ಪ್ರೂವ್ಡ್ ದ್ಯಾಟ್ ದ ಹೋಲ್ಡರ್ ಆಫ್ ಎ ಚೆಕ್ ರಿಸೀವ್ಡ್ ದಿ ಚೆಕ್ ಆಫ್ ದಿ ನೇಚರ್ referred in section 138 for the discharge of, ನೋಡಿ, whole or in part of a debt or other liability. ಒಂದು ಕಂಪ್ಲೀಟ್ ಸಾಲ ಇರ್ಬೋದು ಅಥವಾ ಅರ್ಧ ಸಾಲ ಇರ್ಬೋದು, ಅದು ಡಿಸ್ಚಾರ್ಜ್ ಆಗಲಿಕ್ಕೆ ಅಥವಾ ಯಾವುದೋ ಡೆಟ್ ಅಥವಾ ಲಯಬಿಲಿಟಿ ಅದನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ತೊಗೊಂಡಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ 28th ಕ್ವಶನ್. ಆಸ್ ಪರ್ ಸೆಕ್ಷನ್ 118 of the Negotiable Instrument Act, presumption in regard to the date of a negotiable instrument is that every negotiable instrument bearing a date was made or drawn A on such date, B prior to that date, C may be on or prior to such date, and D none of the above. ಇಲ್ಲಿ ನಾವೇನು ಕಾಣ್ತೇವೆ, ಸೆಕ್ಷನ್ 108 ಕೂಡ ತುಂಬ ಪ್ರಿಸಂಪ್ಷನ್ಗಳನ್ನ ಹೇಳುವಂಥ ಒಂದು ಸೆಕ್ಷನ್. ಹಲವಾರು ಈಗ ಕನ್ಸಿಡರೇಷನ್ ಬಗ್ಗೆ ಇದೆ, ಡೇಟ್ ಬಗ್ಗೆ ಇದೆ, ಟೈಮ್ ಆಫ್ ಅಕ್ಸೆಪ್ಟೆನ್ಸ್, ಟೈಮ್ ಆಫ್ ಟ್ರಾನ್ಸ್ಫರ್, ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್, ಮತ್ತು ಆಸ್ ಟು ಸ್ಟ್ಯಾಂಪ್ ಡ್ಯೂಟಿ ಅಥವಾ ದ್ಯಾಟ್ ಹೋಲ್ಡರ್ ಇಸ್ ದಿ ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಹೇಳುವಂಥ ಒಂದು ಕನ್ಸಿಡರೇಷನ್, ಇದು ಪ್ರಿಸಂಪ್ಷನ್ ಇದೆ. ಹಲವಾರು ರೀತಿಯ ಪ್ರಿಸಂಪ್ಷನ್ಗಳಿವೆ, ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ನು. ಸೊ ಇದರಲ್ಲಿ ಕೇಳುವಂಥದ್ದು ಈಗ ಡೇಟ್, ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಬಗ್ಗೆ ಏನು ಪ್ರಿಸಂಪ್ಷನ್ ಇದೆ ಅಂತ ಹೇಳಿ ಕೇಳುವಂಥದ್ದು. ಏನು ಇದ್ರ ಬಗ್ಗೆ ಏನು, ಸೊ ಯಾವ ಡೇಟ್ ಹೇಳಿರ್ತಾರೆ ಅದೇ ಡೇಟಲ್ಲಿ ಡ್ರಾ ಮಾಡಿದ್ದಾರೆ ಹೇಳುವಂಥ ಪ್ರಿಸಂಪ್ಷನ್ ಇದೆ ಅಂತ. ಈಗ ಕೆಲಸ ಏನಾಗುತ್ತೆ, ಕೆಲಸ ಬ್ಲ್ಯಾಂಕ್ ಡೇಟ್ ಕಾಲಮನ್ನು ಹಾಗೆ ಬಿಟ್ಬಿಡ್ತಾರೆ, ನೀವೇ ತುಂಬಿಕೊಳ್ಳಿ ಅಂತ. ಸೊ ಅವರು ಇನ್ನೊಂದು 5 ತಿಂಗಳು ಬಿಟ್ಟು ತುಂಬಿಕೊಳ್ತಾರೆ. ಸೊ ಆ ದಿನದಿಂದ ಆ ದಿನ ಅದು ಡ್ರಾ ಆಗಿದೆ ಅಂತ. 5 ತಿಂಗಳು ಮುಂಚೆ ಬರ್ದು ಕೊಟ್ಟಿದ್ರು ಸಹ ಇಲ್ಲಿ ಕೊಟ್ಟಿರುವಂತಹ ಒಂದು ಡೇಟ್ ಆ ದಿನ ಡ್ರಾ ಆಗಿದೆ ಅಂತ ಒಂದು ಪ್ರಿಸಂಪ್ಷನ್ ಇರುತ್ತೆ. ಇಟ್ ಈಸ್ ರಿಬಟಬಲ್, ಬಟ್ ಇಟ್ ಈಸ್ ಒಂದು ಫಸ್ಟ್ ಪ್ರಿಸಂಪ್ಷನ್, ಅದು ಆನ್ ಸಚ್ ಡೇಟ್ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, effect of not negotiable crossing is mentioned under A section 125, B section 130, C section 131 and D section 128. ಸೊ ನಾಟ್ ನೆಗೋಷಿಯಬಲ್ ಅಂದರೆ ಏನಂತ ನಾವು ಕಾಣುವಂಥದ್ದು ಇಲ್ಲಿ ಕಾಣ್ತಾ ಇರುವಾಗೆ ಸೆಕ್ಷನ್ 130 ನಾಟ್ ನೆಗೋಷಿಯಬಲ್ ಕ್ರಾಸಿಂಗ್ ಬಗ್ಗೆ ಹೇಳುವಂಥದ್ದು. ಜನರಲ್ ಕ್ರಾಸಿಂಗ್, ಸ್ಪೆಷಲ್ ಕ್ರಾಸಿಂಗ್ ಅದೆಲ್ಲವೂ ಕೂಡ ಹೇಳಿದ್ದಾರೆ, ಬೇರೆ ಬೇರೆ ರೀತಿಯ ಕ್ರಾಸಿಂಗ್. ಹಾಗೆ ನಾಟ್ ನೆಗೋಷಿಯಬಲ್ ಕೂಡ ಅದರಲ್ಲಿ ಬರುವಂಥ ಒಂದು ರೀತಿ ಕ್ಯಾಟಗರಿ. ಸೊ ಇಷ್ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ಗಳ ಬಗ್ಗೆ ನಾವು ಇಷ್ಟು ಕ್ವಶನ್ಸ್ಗಳನ್ನು ನಾವು ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ ಕಳೆದ 1 ಗಂಟೆಯಿಂದ. ಸೊ ನಿಮಗೆ ಇನ್ನೊಂದು ಮಾಹಿತಿ ಅಂದರೆ ರಿಪಬ್ಲಿಕ್ ಡೇ ಆಚರಣೆ ಬರ್ತಾ ಇದೆ. ಹಾಗೆ ಫಸ್ಟ್ ನಾನು ಹೇಳಿದಾಗೆ ಭಾಳಷ್ಟು ಇಂಪಾರ್ಟೆಂಟ್ ಫೀಚರ್ಸ್ಗಳು ನಮ್ಮ ಅನ್ಅಕಾಡೆಮಿಲಿ ಈಗ ಲಭ್ಯ ಆಗ್ತಾ ಇದೆ ಅಂತ ಹೇಳುವಂಥ ಮಾಹಿತಿಯನ್ನು ಹೇಳ್ತಿದ್ದೆ. ಅದೇನೇನು ಅಂದರೆ, ಮೊದಲಿಗೆ ಜುಡಿಷಿಯಲ್ ಮೆಟೀರಿಯಲ್ ಸಿಗತ್ತೆ, 2ನೇದು ಪ್ರೈಸ್ ಹೈಕ್ ಆಗ್ತಾ ಇದೆ, ಮತ್ತು ಇನ್ನೊಂದು 3ನೇದು ಪ್ರೈಸ್ ಹೈಕ್ ಆಗ್ತಾ ಇದ್ರು ಈಗ 20% ಪ್ರೈಸ್ ಡ್ರಾಪ್, ಪ್ರೈಸ್ದು ನಮಗೆ ಡಿಸ್ಕೌಂಟ್ ಸಿಗತ್ತೆ. ಸೊ ಅದಕ್ಕೋಸ್ಕರ ನಾವು ಅಬೌಟ್ ಎಷ್ಟೋ ಪರ್ಸೆಂಟನ್ನು ನಾವು ಸೇವ್ ಮಾಡ್ಬೋದು ಆ್ಯಕ್ಚುಲಿ. ಅದ್ರ ಬಗ್ಗೆ ಹೇಳುವಂಥ ಒಂದು ಈ ಒಂದು ನೆಕ್ಸ್ಟ್ ಇದರಲ್ಲಿ ಸ್ಲೈಡಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನಾವಿಲ್ಲಿ ನೋಡ್ತಾ ಹೋದಾಗೆ ಇಲ್ಲಿ ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಬ್ಯಾಚ್ ಬಗ್ಗೆ ನೀವು ನೋಡ್ಲಿಕ್ಕೆ ಹೋದರೆ ಒಂದು ರ್ಯಾಪಿಡ್ ರಿವಿಷನ್ ಫಾರ್ ವೆಸ್ಟ್ ಬೆಂಗಾಲ್ ಜುಡಿಷರಿ ಹೇಳುವಂಥ ಒಂದು ಬ್ಯಾಚ್, ಅದರಲ್ಲಿ 3 ತಿಂಗಳ ಬ್ಯಾಚ್ ಡ್ಯೂರೇಷನ್ ಜನವರಿ 23ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ 2023 ಅಂತ ಕಂಪ್ಲೀಟಾಗಿ 12 ತಿಂಗಳ ಕೋರ್ಸ್ ಬ್ಯಾಚ್ ಇರುವಂಥದ್ದು, ಇದು ಜನವರಿ 26ರಿಂದ 2023ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ರ್ಯಾಪಿಡ್ ರಿವಿಷನ್ ಫಾರ್ ಉತ್ತರಾಖಂಡ್ ಜುಡಿಷರಿ, ಉತ್ತರಾಖಂಡ್ಗೆ ಸಂಬಂಧಪಟ್ಟ ಇದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ, ಅದು ಫೆಬ್ರವರಿ 1ರಿಂದ 2023ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು 3 ತಿಂಗಳ ಬ್ಯಾಚ್ ಡ್ಯೂರೇಷನ್ ಇದು. ಓಕೆ, ಸೊ ಈ ಅಪ್ಕಮಿಂಗ್ ಬ್ಯಾಚಸ್ಗಳ ಒಂದು ಮಾಹಿತಿಯನ್ನು ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಹಾಗೆ ಇಲ್ಲಿ ನೋಡಿ, ಜುಡಿಷರಿ ನೋಟ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಇಲ್ಲಿ ಜುಡಿಷರಿ ನೋಟ್ಸ್ಗಳು ಹಲವಾರು ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ.
ಒಂದು ಕೀ ಫೀಚರ್ಸ್ಗಳನ್ನು ನೋಡಿ. ಸಬ್ಜೆಕ್ಟಿವ್ ಥಿಯರಿ, ಕ್ವಿಕ್ ವ್ಯೂ ಚಾರ್ಟ್ಸ್, ಇದು ಸ್ಟಡಿ ಮೆಟೀರಿಯಲ್ ಲಭ್ಯ ಇದೆ ಈಗ. ನಾನು ಇಲ್ಲಿ ಹೇಳಲಿಕ್ಕೆ ಹೋದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲಿ ಎಸ್. ಸೊ ಕಂಪ್ಲೀಟಾಗಿ ನಮ್ಮ ಸ್ಟಡಿ ಮೆಟೀರಿಯಲ್ ಅಂತ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಕಾಂಪ್ರಹೆನ್ಸಿವ್ ಪ್ರಿಪ್ರೇಷನ್ಗೆ ಮತ್ತು ಕ್ವಿಕ್ ರಿವಿಷನ್ಗೆ ಎರಡಕ್ಕೂ ಹೆಲ್ಪ್ ಆಗುವ ಹಾಗೆ ಆ್ಯಕ್ಚುಲಿ ಆ ಥಿಯರಿ ಏನು ಹೇಳುತ್ತೆ, ಲೀಗಲ್ ಮ್ಯಾಕ್ಸಿಮ್ಸ್ ಏನು ಹೇಳುತ್ತೆ, ಹಾಗೆ ರೀಸೆಂಟ್ ಕೇಸಸ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ, ಮತ್ತು ಇನ್ನೂ ಇಂಪಾರ್ಟೆಂಟ್ ಕ್ವಿಕ್ ವ್ಯೂ ಚಾರ್ಟ್ಸ್, ಇದು ಬಹಳ ಮುಖ್ಯ. ಹಾಗೆ ಇಂಟಿಗ್ರೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮೇನ್ಸ್ ಕ್ವಶನ್ಸ್ ಆ್ಯಂಡ್ ಮಾಡಲ್ ಆನ್ಸರ್ಸ್, ಅದೆಲ್ಲಕ್ಕೂ ಕೂಡ ಹೆಲ್ಪ್ ಆಗುವಾಗೆ ಮಾಡ್ತಾ ಮಾಡಿರುವಂಥ ಸ್ಟಡಿ ಮೆಟೀರಿಯಲ್ ಕೂಡಲೇ ಲಭ್ಯ ಆಗುತ್ತೆ. ಎಲ್ಲ ಪ್ಲಸ್ ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ಸ್ ಅವರಿಗೆ ತೊಗೊಂಡವರಿಗೆ ಈ ಒಂದು ಫೀಚರ್ಸ್ ಲಭ್ಯ ಇದೆ. ಡಿಜಿಟಲಿ ದಿಸ್ ಇಸ್ ಮೇಡ್ ಅವೈಲೇಬಲ್, ಸೊ ಇಟ್ಸ್ ಕಮಿಂಗ್ ವೆರಿ ಸೂನ್. ಹಾಗೆ ನೋಡಿ, ರಿಪಬ್ಲಿಕ್ ಡೇ ಒಂದು ಆಫರ್ ನಡೀತಾ ಇದೆ. ಜನವರಿ 28ಕ್ಕೆ ತನಕ ಈ ಒಂದು ಆಫರ್ ಇರುತ್ತೆ. ಈ ಒಂದು ರಿಪಬ್ಲಿಕ್ ಡೇ ಒಂದು ಅವಸರದಲ್ಲಿ 20% ಸಬ್ಸ್ಕ್ರಿಪ್ಷನ್ ನಿಮಗೆ ಅವೈಲೇಬಲ್ ಇದೆ. ಅಪ್ ಟು 20% ಆಫ್ ಆನ್ ಆಲ್ ಜುಡಿಷರಿ ಸಬ್ಸ್ಕ್ರಿಪ್ಷನ್ಸ್. ನಾನು ಸಜೆಸ್ಟ್ ಮಾಡುವಂಥದ್ದು ನಮ್ಮದು ಕರ್ನಾಟಕ ಬ್ಯಾಚ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು ಕರ್ನಾಟಕ ಸ್ಟೇಟ್ ಜುಡಿಷರಿ ಬ್ಯಾಚ್. ಇದು 6 ತಿಂಗಳಿಗೆ ಸಂಬಂಧಪಟ್ಟ ಬ್ಯಾಚ್. ಸೊ ನೀವು ಬೆಸ್ಟ್ ಒಂದು ಮೆಥಡ್ 6 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೋದು ಹೇಳುವಂಥದ್ದು ನನ್ನ ಅನಿಸಿಕೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸಾಕಷ್ಟು ನಾನು ಹೇಳಿದ್ದೇನೆ ಆಲ್ರೆಡಿ, ಕರ್ನಾಟಕ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಅಂತ. ಸೊ ಕೆಲವರಿಗೆ ನೀವು ಸಬ್ಸ್ಕ್ರಿಪ್ಷನ್ ಏನು ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಈ 6 ತಿಂಗಳ ಬ್ಯಾಚ್ಗೆ ನಾವು ಹೋಗ್ಲಿಕ್ಕೆ ಹೋದರೆ ನೋಡಿ, 6 ಮಂತ್ಸ್ ಡ್ಯೂರೇಷನ್ ಬ್ಯಾಚ್ ಇದು. ಆ್ಯಕ್ಚುಲಿ ಈಗ 38,267 ರೂಪಾಯಿ ಇದೆ. ಈ ಒಂದು ಅಮೌಂಟ್ 38,000 ಇರುವಂಥದ್ದು ಈಗ ಆಫ್ಟರ್ ಡಿಸ್ಕೌಂಟ್ 30,614 ಆಗುತ್ತೆ. ಮಧ್ಯದಲ್ಲಿ ಒಂದು ಪ್ರೈಸ್ ಹೈಕ್ ಆಗ್ತದೆ ಫೆಬ್ರವರಿಯಿಂದ. ಸೊ ಈ ಅಮೌಂಟ್ ಏನಿದೆ ಇದು ಇಷ್ಟಾಗುತ್ತೆ, 45,920 ರೂಪೀಸ್ ಆಗುತ್ತೆ ಫೆಬ್ರವರಿ 1ರಿಂದ. ಆದರೆ ಈಗ ಈ ಒಂದು ಅಮೌಂಟ್ ಮೇಲೆ 20% ಡಿಸ್ಕೌಂಟ್ ಇದೆ, ರಿಪಬ್ಲಿಕ್ ಡೇ ಡಿಸ್ಕೌಂಟ್ ಇರುವಂಥದ್ದು. ಅದಕ್ಕೋಸ್ಕರ ಆ್ಯಕ್ಚುಲ್ ಪ್ರೈಸ್ ಏನು ನಿಮಗೆ 30,614. ಸೊ ನೀವು ಆಮೇಲೆ ಫೆಬ್ರವರಿಯಿಂದ ತೊಗೊಳ್ತೀನಿ ಅಂದ್ಕೊಂಡ್ರೆ ಯು ಆರ್ ಅಡಿಷ್ನಲಿ ಪೇಯಿಂಗ್ 15,000 ರೂಪೀಸ್. ಸೊ ಅದಕ್ಕೋಸ್ಕರ ಈಗಲೇ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಇನ್ನೂ ಒಂದು ಹೆಲ್ಪ್ ಆಗುವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಸೊ 30,614 ರೂಪಾಯಿ. ಯು ಕ್ಯಾನ್ ಯೂಸ್ ಮೈ ಕೋಡ್ ಅಪರ್ಣಾ ಲಾ ಅಂತ ಹೇಳಿ ಹಾಕ್ಬೋದು. ಹಾಗೆ ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಅದೇ 6 ಮಂತ್ಸಿಗೆ ಈಗ 52,000 ಇದೆ, ಆದರೆ ಆಮೇಲೆ 63,000 ಆಗುತ್ತೆ. ಸೊ ಅದ್ರ ಬದಲು ನೀವು 42,000 ಈಗ ಆಗುತ್ತೆ. ಈ ಆ್ಯಕ್ಚುಲಿ ತೊಗೊಂಡ್ರೆ 21,680. ಇನ್ನೂ ಒಂದು ಬೆಸ್ಟ್ ಇದೆ ಅಂದರೆ 12 ಮಂತ್ಸ್ ಕೂಡ ಒಳ್ಳೆ ಸಬ್ಸ್ಕ್ರಿಪ್ಷನ್ನು. ಎಂಟೈರ್ ನಿಮಗೆ ಈ ವರ್ಷ ಕಂಪ್ಲೀಟಾಗಿ ಓದ್ಬೋದು, ಯಾವುದಾದ್ರು ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆದರೂ ಕೂಡ. ಅದು ಕೂಡ ಹೆಚ್ಚು ಕಮ್ಮಿ 42,000 ರೂಪಾಯಿ 93 ರೂಪಾಯಿ ಆಗುತ್ತೆ. ಇಲ್ಲಾಂದರೆ ಆಮೇಲೆ 63,000 ಆಗುತ್ತೆ. 21,000 ರೂಪಾಯಿದ 46 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಇದಿಷ್ಟು ನಾನು ನಿಮಗೆ ಈ ಒಂದು ಪ್ರೈಸ್ ಹೈಕ್ ಬಗ್ಗೆ ಹೇಳ್ತಾ ಇದ್ದಂಥದ್ದು. ಯಾಕೆಂದರೆ ಅದೇ ಪ್ರೈಸ್ ಡ್ರಾಪ್ ಅಂದರೆ ಡಿಸ್ಕೌಂಟ್ ಇದೆ ಈಗ ಟಿಲ್ ಜನವರಿ 28 ತನಕ. ಆದರೆ ಆಮೇಲೆ ನೀವು ಪ್ರೈಸ್ ಹೈಕನ್ನು ಆವಾಗ ಡಿಸ್ಕೌಂಟ್ ಇದ್ರೂ ಸ್ವಲ್ಪ ನಿಮಗೆ ಈ ಅಮೌಂಟಲ್ಲಿ ತೊಗೊಂಡಿರುವಂಥ ಇದು ಅಷ್ಟು ಸಿಗೋದಿಲ್ಲ. ಅದು ಒಂದು ಮಾಹಿತಿಯನ್ನು. ಕರ್ನಾಟಕ ಸ್ಟೇಟ್ ಜುಡಿಷರಿ ಬ್ಯಾಚ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಹಾಗೆ ಇನ್ನು ಹಲವಾರು ಟೆಸ್ಟ್ ಸಿರೀಸ್ಗಳು ಭಾಳಷ್ಟು ಇವೆ. ಜಾನ್ವರಿ 2023 ಟೆಸ್ಟ್ ಸಿರೀಸ್ ಕ್ಯಾಲೆಂಡರ್ ಇದೆ. ಇಲ್ಲಿ ಮೇಜರ್ ಲಾಸ್, ಕೇಸ್ ಲಾಸ್, ಕರೆಂಟ್ ಅಫೇರ್ಸ್, GK, ಪ್ರಿಲಿಮ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಫುಲ್ ಲೆಂತ್ ಮಾಕ್ ಟೆಸ್ಟ್, ಮೇನ್ಸ್ ಟೆಸ್ಟ್ ಸಿರೀಸ್ ವಿತ್ ವ್ಯಾಲ್ಯೂಯೇಷನ್, ಲೋಕಲ್ ಲಾ ಸಿರೀಸ್, ಇದೆಲ್ಲವೂ ಕೂಡ ಜಡ್ಜ್ಮೆಂಟ್ ರೈಟಿಂಗ್ ಟೆಸ್ಟ್, ಎಷ್ಟು ತರಹದ ಟೆಸ್ಟ್ಗಳು ಇವೆ ಅದೆಲ್ಲವೂ ಕೂಡ ನಿಮಗೆ ಲಭ್ಯ ಇದೆ. UNA ಜುಡಿಷರಿ ಟೆಲಿಗ್ರಾಮ್ ಚಾನಲ್ಗೆ ಹೋದರೆ ನಿಮಗೆ ಅಲ್ಲಿ ಟೆಸ್ಟ್ ಸಿರೀಸ್ಗಳ ಒಂದು ಕ್ಯಾಲೆಂಡರ್ ಸಿಗುತ್ತೆ. ಅಂದರೆ ಆ್ಯಕ್ಚುಲಿ ಯಾವ್ಯಾವಾಗ ಯಾವ ಟೆಸ್ಟ್ ಇದೆ ಅಂತ ಅದನ್ನು ನೀವು ಫಾಲೋ ಮಾಡ್ಬೋದು. ಅದು ಬಹಳ ಒಂದು ಒಳ್ಳೆಯ ರೀತಿಯ ಒಂದು ಇದಂತ ನಾವು ಹೇಳ್ಬೋದು. ಹಾಗೆ ಈ ಆರ್ಟಿಕ್ಯುಲೇಟ್ ಹೇಳುವಂಥ ಒಂದು ಮ್ಯಾಗ್ಝಿನ್ ಕೂಡ ಇದೆ. ಅದು ನಮ್ಮ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು. ಅದು ಕೂಡ ಇಟ್ಸ್ ಕಮಿಂಗ್ ವೆರಿ ಸೂನ್. ಹಾಗೆ ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಚಾನೆಲ್ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ. ಅಪರ್ಣಾ ಭಟ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಹಲವಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2021 ಸಾಲ್ವ್ ಮಾಡಿದ್ದೇನೆ. ಬರುವಂಥದ್ದುಗಳು ಇನ್ನೂ ಕೆಲವೊಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಆದರೆ ಅಲ್ಟಿಮೇಟ್ಲಿ ನೀವು ಏನು ಮಾಡಬೇಕಂದ್ರೆ ಇದಿಷ್ಟು ಏನು ಕ್ವಶನ್ಸ್ಗಳಿವೆ ಅಥವಾ ಏನು ಸೆಕ್ಷನ್ಸ್ಗಳನ್ನ ನಾನು ಇಂಪಾರ್ಟೆಂಟಾಗಿ ಹೇಳಿದೆ ಅದನ್ನು ರೆಫರ್ ಮಾಡಬೇಕು. ಸೊ ಆಲ್ರೆಡಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಈ ಮೈನರ್ ಆ್ಯಕ್ಟ್ ಬಗ್ಗೆ ಒಂದು 3-4 ಮಾಡಿದ್ದೇನೆ.
ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್, ಸ್ಪೆಸಿಫಿಕ್ ಲಿಫ್ ಆ್ಯಕ್ಟ್, ಇವತ್ತು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮಾಡಿದೆ, ಇನ್ನು ಲಿಮಿಟೇಷನ್ ಆ್ಯಕ್ಟ್ ಬಗ್ಗೆ ಮಾಡ್ತೇನೆ, ಹಾಗೆ ಅಡ್ವೊಕೇಟ್ಸ್ ಆ್ಯಕ್ಟ್ ಅದ್ರ ಬಗ್ಗೆ ಕೂಡ ಮಾಡ್ತೇನೆ. ಸೊ ಸರಿಯಾಗಿ ಎಲ್ಲ ಒಂದು ಆ್ಯಕ್ಟ್ಗಳ ಒಂದು ಮಾಹಿತಿಯನ್ನು ಹೊಂದಿ, ಹಾಗೆ ಇಲ್ಲಿ ಕಾಣ್ತಾ ಇರುವಂಥ ಟೆಲಿಗ್ರಾಮ್ ಚಾನೆಲ್ಸ್ಗಳೆಲ್ಲವೂ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದ್ರ ಮಾಹಿತಿ ಸಿಗುತ್ತೆ. ಹಾಗೆ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಹೀಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ನನ್ನ ಕನ್ನಡ ಕ್ಲಾಸಸ್ಗಳು ಕೂಡ ಈ ಪ್ಲೇ ಲಿಸ್ಟಲ್ಲಿ ಬರ್ತಾ ಇರ್ತವೆ, ಕರ್ನಾಟಕ ಜುಡಿಷರಿ ಪ್ರಿಪ್ರೇಷನ್ ಅಂತ. ಸೊ ಹಾಗೆ ಮತ್ತೆ ಈ ಒಂದು ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲೆಟ್ಸ್ ಕ್ರ್ಯಾಕ್ ಇಟ್.